ओम शांति। ओम शांति। बाबा आज पूछ रहे हैं कि निश्चय बुद्धि बच्चों की निशानी क्या है। हाँ, निश्चय बुद्धि बच्चे किसको कहेंगे? हाँ, जो भी बाबा की श्रीमत है वो आंख बंद करके चलेंगे। वो कभी ये नहीं पूछेंगे कैसे होगा क्या होगा। हाँ, क्यों क्या का कोई भी प्रश्न नहीं उठेगा। ನಿಶ್ಚಯ ಬುದ್ಧಿ ಮಕ್ಕಳಿಗೆ ಎಂದೂ ತಂದೆಯ ಶ್ರೀಮತದ ಪ್ರಮಾಣ ಕಣ್ಣು ಮುಚ್ಚಿ ಹಂಗೆ ನಡೀತಾರೆ. ಅವ್ರಿಗೆ ಎಂದೂ ಪ್ರಶ್ನೆ ಬರಲ್ಲ ಇದು ಯಾಕೆ ಹಿಂಗೆ ಏನು ಹಿಂಗೆ ಅಂತ. ತುಂಬ ಮುಖ್ಯವಾದ ಮಾತು. ಇವತ್ತು ಬಾಬುವ್ರು ಎಷ್ಟು ದೊಡ್ಡ ಆಶ್ವಾಸನೆ ಕೊಡ್ತಿದ್ದಾರೆ ಅಂದರೆ, ನಿಶ್ಚಯ ಬುದ್ಧಿ ಮಕ್ಕಳ ರೆಸ್ಪಾನ್ಸಿಬಲ್ ಬಾಪ್ है। बच्चों की रिस्पॉन्सिबल जो निश्चय बुद्धि है वो बाप है। ಮತ್ತು ದೊಡ್ಡ ಲಾಭ ಏನಂದರೆ ಅಚಲ ಅಡೌಲ ಸ್ಥಿತಿಯಲ್ಲಿರ್ತಾರೆ. ನಿಶ್ಚಯ ಬಾಬವ್ರ ಮೇಲೆ ಅಂದರೆ ತನ್ನ ಮತ ಮನ್ಮತ ಪರಮತಗಳ ಮೇಲೆ ಇರ್ಕೂಡ್ದು. ನಷ್ಟ ಮೋಹ ಹಂಗಿರಬೇಕು. ಬಾಬಾ ನೀವೇ ಅನ್ನೋದು ಯಾವಾಗಿರುತ್ತೆ ಆಗಲೇ ಶ್ರೀಮತ ಕಣ್ಣು ಮುಚ್ಕೊಂಡು ನಡೆಯೋಕ್ಕಾಗುತ್ತೆ, ಇಲ್ಲಾಂದ್ರೆ ನಡೆಯೋಕ್ಕಾಗಲ್ಲ. ಪ್ರಶ್ನೆಗಳು ಬರ್ತದೆ, ಅದು ಹೆಂಗೆ ಹಿಂಗೆ ಅಂತ. मीठे बच्चे बाप दूर देश से आए हैं तुम बच्चों के लिए नया राज्य स्थापन करने, तुम अभी स्वर्ग के लायक बन रहे हो। तुम बच्चे क्या बन रहे हो? ಸ್ವರ್ಗ ಕೆ ಲಾಯಕ್. ಮಧುರವಾದಂಥ ಮಕ್ಕಳೇ, ತಂದೆ ದೂರ ದೇಶದಿಂದ ಬಂದಿದ್ದಾರೆ ನೀವು ಮಕ್ಕಳಿಗೋಸ್ಕರ ಹೊಸ ರಾಜ್ಯದ ಸ್ಥಾಪನೆ ಮಾಡೋಕ್ಕೆ. ಅದು ಎಷ್ಟು ಪ್ರೀತಿಯಿಂದ ಬಂದಿದ್ದಾರೆ. ನೀವೀಗ ಸ್ವರ್ಗಕ್ಕೆ ಲಾಯಕ್ ಆಗ್ತಿದ್ದೀರಾ ಅಂದರೆ ತಂದೆ ಓದಿಸಿ ಮಾಡ್ತಿದ್ದಾರೆ ಅಂದಾಗ ನಾನು ಲಾಯಕ್ ಆಗಬೇಕು. जिन बच्चों का शिव बाबा में अटूट निश्चय है उनकी निशानी क्या होंगी? ಯಾವ ಮಕ್ಕಳ ಶಿವಬಾಬವ್ರ ಮೇಲೆ ಅಟೂಟ್ ಅಂದರೆ ಎಂದೂ ಯಾವ ಕಾರಣಕ್ಕೆ ಸ್ವಲ್ಪನೂ ಕಟ್ಟಾಗಲ್ಲ ಅಂಥವರ ನಿಶ್ಚಯ, ಅದರ ಚಿಹ್ನೆ ಏನು? वो आंख बंद करके बाप की श्रीमत पर चलते रहेंगे. जो आज्ञा मिले, ಏನು ಆಜ್ಞೆ ಸಿಗುತ್ತೆ, कभी ख्याल भी नहीं आएगा कि इसमें कुछ नुकसान न हो जाए, क्योंकि ऐसे निश्चय बुद्धि बच्चों का रिस्पॉन्सिबल बाप है. उन्हें निश्चय का बल मिल जाता, अवस्था अडोल और अचल हो जाती है. ಕಣ್ಣು ಮುಚ್ಚಿ ತಂದೆಯ ಶ್ರೀಮತದ ಮೇಲೆ ನಡೀತಾರೆ. ಯಾಕೆ ಬಾಬಾ ಏನು ಹೇಳ್ತಾರೋ ಯಾಕೆ ಹಂಗೆ ನಡೆಯೋದು? ನನ್ನ ಕಲ್ಯಾಣ, ನನ್ನ ತಂದೆ ಸದ್ಗತಿ ದಾತ ಕಲ್ಯಾಣಕಾರಿ ಅಂದರೆ ಅವ್ರಿಗೆ ಏನು ಶ್ರೀಮತ ಕೊಡ್ತಾರೋ ಅದು ನನ್ನ ಕಲ್ಯಾಣಕ್ಕೆ, ನನ್ನ ಸದ್ಗತಿಗೆ. ಅದಕ್ಕೇನೆ ಪ್ರಶ್ನೆ ಇರಲ್ಲ, ಎಂದೂ ವಿಚಾರ ನಡೆಯಲ್ಲ. ಬಾಬಾ ನಾವು ಪ್ರವೃತ್ತಿಯಲ್ಲಿದ್ದೀವಿ, ಇದು ನಡೆದ್ರೆ ನುಕ್ಸಾನ್ ಆಗ್ಬಿಟ್ರೆ, ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅದು ಸಾಧ್ಯನೇ ಇಲ್ಲ. ಏಕೆಂದರೆ ನಿಶ್ಚಯ ಬುದ್ಧಿ ಮಕ್ಕಳ ರೆಸ್ಪಾನ್ಸಿಬಲ್ ಬಾಪ್ है और उन्हें निश्चय का बल मिलता, अचल अडोल अवस्था. ನಿಶ್ಚಯದ ತಾಕತ್ ಸಿಗುತ್ತೆ. ನಿಶ್ಚಯ ಬುದ್ಧಿ ವಿಜಯಂತಿ ಅಲ್ಲ, ಎಲ್ಲದರಲ್ಲಿನೋ ನಿಶ್ಚಯದಲ್ಲಿ ಬಲ ಅಷ್ಟಿದೆ, ಎಲ್ಲದರ ಮೇಲೆ ವಿಜಯ. ಅಚಲ ಅಡೋಲ ಅವಸ್ಥೆ ಹೆಂಗೆ ಏನು ಅನ್ನೋದು ಇರಲ್ಲ, ನಿಶ್ಚಿಂತೆ ಇರೋದ್ರಿಂದ ಆತ್ಮಿಕ ಸ್ಥಿತಿ. ಪ್ರತಿ ಶ್ರೀಮತ ನೋಡಿ, ದೇಹ ಸಹಿತ ದೇಹ ಕೆ ಸಬ್ ಸಂಬಂಧೋಂ ಕೋ ಭೂಲ್ ಮುಜೆ ಯಾದ್ ಕರೋ. ನಾನು ಆತ್ಮನಾಗ್ಬಿಟ್ರೆ ನೋ ಪ್ರಾಬ್ಲಮ್. ಅಲ್ಲಿ ಬಾಬಾ ಏನು ಹೇಳ್ತಾರೆ ಅದು ಇನ್ನ ಆಳದಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಗೀ ತುಮಿ ಹೋ ಮಾತಾ ತುಮಿ ಹೋ ಪಿತಾ, ಕೇಳಿದ್ರಲ್ಲ ಹಾಡು. ಎಷ್ಟು ಸ್ಪಷ್ಟ ಇದೆ. ಬಾಬಾ ನಮಗೆ ಎಷ್ಟು ಪ್ರಿಯ, ನಾವು ಭಕ್ತಿಯಲ್ಲಿ ನಾವು ಅಷ್ಟು ಪ್ರೀತಿಯಿಂದ ಬಾಬುರನ್ನ ಕರೀತಾ ಬಂದ್ವಿ. ಓಂ ಶಾಂತಿ. ಮಹಿಮಾ ಕಿಸ್ಕಿ ಸುನಿ.
जिसको सिवाय तुम बच्चों के दुनिया में और कोई नहीं जानते। यह है ऊंच ते ऊंच बाप की महिमा, बाकी जिसकी भी महिमा करते हैं वो फालतू हो जाता है। ಇದು ಯಾರ ಮಹಿಮೆ? ಯಾರನ್ನ ಬಾಬಾ ಹೇಳ್ತಾರೆ, ನೀ ಮಕ್ಕಳ ವಿನಃ ಪ್ರಪಂಚದಲ್ಲಿ ಯಾರು ತಿಳ್ಕೊಳ್ಳಿಲ್ಲ. ಅಂದ್ರೆ ನೀನೇ ಮಾತ್ ಪಿತಾ, ನೀನೇ ಸರ್ವಸ್ವ ಅನ್ನೋದು ಹೇಳ್ತಾರಷ್ಟೇ, ಬಟ್ ತಿಳ್ಕೊಳ್ಳಿಲ್ಲ ಮನುಷ್ಯರು. ಹೈಯೆಸ್ಟ್ ಅಲ್ಲಿ ಹೈಯೆಸ್ಟ್ ತಂದೆಯ ಮಹಿಮೆ, ಬಾಕಿ ಯಾರೆಲ್ಲ ಮಹಿಮೆ ಇದೆ ಅದೆಲ್ಲ ವೇಸ್ಟ್. ಯಾಕೆಂದ್ರೆ ಅವ್ರು ಭಗವಂತ ಅಲ್ಲಲ್ಲ, ಭಗವಂತ ಅಂತ ಇವ್ರು ಮಾಡ್ತಿರೋದಷ್ಟೇ. ऊंच ते ऊंच एक ही बाप है, लेकिन बाप की पहचान कौन देवे? खुद आकर आत्मा की और अपनी पहचान देते हैं। कोई भी मनुष्य को आत्मा की भी पहचान ही नहीं, बल कहते हैं महान आत्मा या जीवात्मा। शरीर जब छूट जाता है तो कहते हैं आत्मा निकल जाती है, शरीर मुर्दा हो जाती है। आत्मा अविनाशी है, वो कभी खत्म नहीं होती। ಇದೆಲ್ಲ ಸೂಕ್ಷ್ಮ ಇದೇನ್ ಹೇಳ್ತಿದ್ದಾರೆ ಇವತ್ತು. ಒಂದೊಂದು ಮಾತು ನಾನು ಕೇಳ್ಕೊಳ್ಬೇಕು, ಇದ್ರ ಮೇಲೆ ನನಗೆ ನಿಶ್ಚಯ ಎಷ್ಟಿದೆ. ಬಾಬಾ ಹೇಳೋದು, ನನ್ನ ಪರಿಚಯ ಯಾರಿಗಿಲ್ಲ, ಅದಕ್ಕೆ ನಾನೇ ಬಂದು ನೀ ಮಕ್ಕಳಿಗೆ ನಿಮ್ಮ ಪರಿಚಯ ನನ್ನ ಪರಿಚಯ ಎಲ್ಲ ಕೊಡ್ತಿದ್ದೀನಿ. ನೀವು ಅಂದ್ರೆ ಇಡೀ ಮನುಷ್ಯ ಮಾತ್ರರಿಗೆ ಒಂದು ಸಿಂಪಲ್ ಮಾತು, ನಾನು ಆತ್ಮ ಅನ್ನೋ ಪರಿಚಯ ಇಲ್ಲ, ಬಾಕಿ ಬಿಟ್ಟಾಕ್ರಿ. ಯಾವಾಗ ಅದು ಇಲ್ಲ ಅದಕ್ಕೆ ದುಃಖ ಅಲ್ಲ. ಶರೀರ ಹೋಗ್ಬಿಟ್ರೆ ಆತ್ಮ ಹೊರಟೋಯ್ತು, ಶರೀರದಲ್ಲಿ ಇರೋವರೆಗೂ ಜೀವಾತ್ಮ ಅಂತ ಹೇಳಲಾಗುತ್ತೆ. ನಾನು ಆತ್ಮನ ಆಗಿದ್ರೆ ತಾನೇ ಅನ್ಯ ಆತ್ಮಗಳ ದೇಹ ಬಿಟ್ರು ಅದರ ದುಃಖ ಆಗಲ್ಲ. ಅಂದಾಗ ಆತ್ಮ ಅವಿನಾಶಿ ಅವರು ಕಭಿ ಖತಮ್ ನಹೀ ಹೋತಾ. ಈ ಪ್ರಯಾಣ ಅಲ್ಲ ಆತ್ಮದ್ದು, ಇಲ್ಲಿಲ್ಲ ಇನ್ನೊಂದು ಕಡೆ ಹೋಯ್ತು. ಬಟ್ ಇದು ನಾನು ಆತ್ಮ ಅನ್ನೋ ಅನುಭವ ಆಗೋವರೆಗೂ ಆ ನಿಶ್ಚಯ ತನ್ನ ಮೇಲೆ ಆ ಸ್ವರೂಪದಲ್ಲಿ ಇರೋವರೆಗೂ ಸ್ಥಿತಿ ಅಳ್ಳಾಡುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಆತ್ಮ ತೋ ಸ್ಟಾರ್ ಮಿಸಲ್ ಹೇ ಅವ್ರ ಬಹುತಿ ಸೂಕ್ಷ್ಮ. ಕೇಳ್ತಾ ಕೇಳ್ತಾ ಅನುಭವ ಮಾಡಿ, ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿರೋರು ನಾನು ಆತ್ಮ ಅವಿನಾಶಿ ಅಷ್ಟೇ ಅಲ್ಲ, ನಾನು ಅತಿ ಸೂಕ್ಷ್ಮ ಬಿಂದುವಾಗಿದ್ದೀನಿ ಅಂದಾಗ ಈ ಸಾಂಕೋನ್ಸೆ ದೇಖ ನಹೀ ಸಕ್ತೆ, ಈ ಕಣ್ಣಿಗೆ ಕಾಣಿಸೋಕ್ ಸಾಧ್ಯ ಇಲ್ಲ, ನಾನು ಆತ್ಮ ಬಿಂದುವಾಗಿದ್ದೀನಿ. कर्तव्य सब आत्मा करती है, परंतु घड़ी घड़ी देहाभिमान में आ जाते हैं तो कहते हैं मैं फलाना हूँ, मैं ये करता हूँ. वास्तव में करती सब आत्मा है, शरीर तो आर्गन्स है. ये साधु आदि भी जानते हैं कि आत्मा बहुत सूक्ष्म है, जो ಭ್ರುಕುಟಿ के बीच में रहती है. ಶಾಸ್ತ್ರಗಳಲ್ಲದಿದೆಯಲ್ಲ, ಭ್ರುಕುಟಿಯ ಮಧ್ಯದಲ್ಲಿ ಸ್ಟಾರ್ ಹೊಳಿತಿದೆ. ಸೊ ಅಂದ್ರೆ ಆತ್ಮ ತನ್ನನ್ನು ಮರ್ತಿರೋದ್ರಿಂದ, ಆತ್ಮನೇ ದೇಹದಿಂದ ಎಲ್ಲಾ ಕರ್ತವ್ಯ, ಎಲ್ಲಾ ಸಂಬಂಧ, ಈ ಸುಖ ದುಃಖ ಎಲ್ಲ ತಾನೇ ಮಾಡೋದು. ಬಟ್ ತನ್ನನ್ನು ಮರ್ತಿರೋದ್ರಿಂದ ನಾನು ಸೋ ನಾನು ಇದು ನಾನು ಅದು ಇಲ್ಲ, ಹೆಸರು ಇಲ್ಲ, ಕರ್ತವ್ಯದ ಮೇಲೆ ಆತ್ಮ ಹೇಳ್ಕೊಳುತ್ತೆ ನಾನು ಇದು ಡಾಕ್ಟರ್ ಇಂಜಿನಿಯರ್ ಅನ್ನತ್ತೆ, ಇಲ್ಲ ನನ್ನ ಹೆಸರಿದು. ಸಾಧು ಸಂತರಿಗೂ ಗೊತ್ತಿದೆ ಆತ್ಮ ಸೂಕ್ಷ್ಮ, ಈ ಕಣ್ಣಿಗೆ ಕಾಣಲ್ಲ, ಬಟ್ ಆರ್ಗನ್ಸ್ ಇಂದ ಎಲ್ಲ ಮಾಡೋದದೇ ಭ್ರುಕುಟಿಯಲ್ಲಿದೆ ಅಂತ. परंतु उनको ये ज्ञान नहीं है कि आत्मा में ये पार्ट बजाने के संस्कार है. कोई कहते आत्मा में संस्कार होते नहीं, आत्मा निर्लेप है. कोई कहते हैं संस्कारों अनुसार जन्म मिलता, मतभेद बहुत है. ಆತ್ಮದ ಬಗ್ಗೆ ಅಂತೂ ಎಷ್ಟು ನಿರ್ಲೇಪ ಅಂತೆ, ಅದಂತೆ ಇದಂತೆ ಏನ್ ಹೇಳ್ತಾರೆ. ಆತ್ಮನಲ್ಲೇ ಸಂಸ್ಕಾರ ತುಂಬಿರೋದ್ರಿಂದ ಎಲ್ಲರೂ ಹೇಳ್ತಾರೆ ಏನೇನ್ ಕರ್ಮ ಮಾಡಿದೆ ತಗೊಂಡೋಗುತ್ತೆ ಅಂದ್ರೆ ಹೆಂಗ್ ತಗೊಂಡೋಗುತ್ತೆ, ಸಂಸ್ಕಾರದ ಅನುಸಾರ ತಗೊಂಡೋಗೋದ್ರಿಂದ ಏನ್ ಮಾಡಿದ್ವಿ ಅದು ಸಂಸ್ಕಾರ ಆಗುತ್ತೆ, ಅದನ್ನೇ ಎತ್ಕೊಂಡೋಗುತ್ತೆ ಆತ್ಮ ತನ್ನಲ್ಲೇನೆ, ಅಲ್ಲೋಗದ್ರ ಫಲ ಅನುಭವಿಸುತ್ತೆ. ಅದರಿಂದ ಮತಭೇದಗಳಿದ್ರ ಬಗ್ಗೆ ತುಂಬ ಇದೆ.
ಈಗ ನಿರ್ಲೇಪ ಆಗಿದ್ರೆ ಶರೀರ ಸುಟ್ಟ ತಕ್ಷಣ ಎಲ್ಲ ಹೊಟ್ಟೋಯ್ತು, ಅಲ್ಲಿ ಎಲ್ರೂ ಇನ್ ರಾಜರಾಗೆ ಜನ್ಮ ತಗೋಬೇಕಲ್ಲ, ಒಬ್ಬ ಬಡವ ಸಾಹುಕಾರ ಯಾಕೆ? तो ये भी किसको पता नहीं है कि कौन सी आत्माएं 84 जन्म लेते हैं। तुम जानते हो कि सूर्यवंशियों को ही, सूर्यवंशियरಲ್ಲಿನೂ ಯಾರು ಫಸ್ಟ್ ಜನ್ಮದಲ್ಲಿ ಬರ್ತಾರೆ वही 84 जन्म का चक्कर लगाना पड़ता है। आत्मा ही 84 का चक्कर लगाए पतित बनती है। उनको पावन कौन बनाए? पतित पावन ऊंचे ते ऊंच एक ही बाप है। उनकी महिमा सबसे ऊंचे 84 जन्म सब तो नहीं लेते, पीछे आने वाले तो 84 जन्म ले न सके, सब इकट्ठे तो नहीं आते ना। ತುಂಬಾ ಮೂಲ ಮಾತೇನಂದ್ರೆ ಸೂರ್ಯವಂಶೀಯರು 84 ಜನ್ಮ, ಅದರಲ್ಲಿ ಈಗ ತಿಳ್ಕೊಳ್ಳಿ 4 ಜನ್ಮ ಆದ್ಮೇಲೆ ಬಂದ್ರಲ್ಲ ಹೊಟ್ಟೆ ಹೋಯ್ತಲ್ಲ, ಬರೀ 80 ಜನ್ಮ ಆಯ್ತಲ್ವಾ. ಹಂಗೆ 1 ಜನ್ಮ ಮಿಸ್ ಆಯ್ತು, 2 ಜನ್ಮ ಅದಷ್ಟಷ್ಟು ಕಟ್ಟಾಗ್ತಾ ಬರುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಇದು ಮೂಲ ಮಾತು. ಈಗೀಗ ಬರೋರ್ದು ಅದು ಇಲ್ಲಲ್ಲ, ಲಾಸ್ಟ್ ಅಲ್ಲಿ ಬರ್ತಕ್ಕಂಥವ್ರು 1 or 2 ಅಷ್ಟೇ ತಾನೇ. तो पीछे तो मनुष्यों की बहुत वृद्धि होती जाती। ನಾವು 84 ಜನ್ಮಗಳನ್ನ ತಗೊಂಡು ಯಾವಾಗ ಆತ್ಮಗಳು ಪತಿತರಾಗ್ಬಿಡ್ತಾರೆ, ಬಾಬಾ ಬಂದು ಪಾವನ ಮಾಡ್ಬೇಕಾಗತ್ತೆ. ಯಾರೆಷ್ಟೇ ಸತೋ ಪ್ರಧಾನ ಇರಲಿ, ಸೃಷ್ಟಿಯ ನಿಯಮ ಸತೋ ರಜೋ ತಮೋ ಪ್ರಧಾನದಲ್ಲಿ ಬರಲೇಬೇಕಂತ ಹೇಳ್ತಿದ್ದಾರೆ ಬಾಬಾ. ಫಿರ್ ಕೋಯಿ 83 कोई के 80 जन्म होते, वहां सतयुग में तो पूरी 150 वर्ष आयु होती। ಸತ್ಯುಗದಲ್ಲಿ ಸಂಪೂರ್ಣ 150 ವರ್ಷ ಆಯುಸ್ಸಿರುತ್ತೆ, ಒಬ್ರದ್ದು 83 80 ಹಿಂಗೆಲ್ಲ. कोई जल्दी मर न सके, ये बातें बाप ही बैठ समझाते हैं। अब कोई परमपिता परमात्मा को नहीं जानते, बाप कहते हैं जैसी तुम्हारी आत्मा है वैसे मेरी भी आत्मा है। इंपॉर्टेंट सिर्फ ये न बाबा, सिर्फ तुम जन्म और मरण में आते हो, मैं नहीं आता हूँ। दೊಡ್ಡ ಡಿಫರೆನ್ಸ್ ಅಲ್ವಾ. मुझे बुलाते भी तब है जब पतित बनते, जब बहुत दुखी हो जाते तब बुलाते हैं। इस समय तुम बच्चों को शिव बाबा पढ़ा रहे। ಅತಿ ನಶೆಯ ಮಾತೇನೋ, ನನಗೆ ಬಾಬಾ ಓದಿಸ್ತಿದ್ದಾರೆ. ಬಾಬನ ನಾನು ಲಾಡ್ಲಾ ಸ್ಟೂಡೆಂಟ್ ಅಂಡ್ ಗಾಡ್ಲಿ ಸ್ಟೂಡೆಂಟ್. ಸತ್ಯುಗ ನೆನಪು ಬರ್ತಿದ್ಯಾ? 150 ವರ್ಷ ಸಂಪೂರ್ಣ ಆಯಸ್ಸು. ಈಗಿನ ತರ 20 ವರ್ಷ 50 ವರ್ಷಕ್ಕೆಲ್ಲ ಶರೀರ ಬಿಡಲ್ಲ, ಪೂರ ಇರ್ತಾರೆ ಅಂತಾರೆ. ಅಷ್ಟು ಪವಿತ್ರತೆ ಅಲ್ಲ ಇದೆಲ್ಲ. ಕುಳಿತು ನಾನು ಹೇಳ್ತಿದ್ದೀನಿ, ಪರಂಪಿತ ಪರಮಾತ್ಮ ತಂದೆಯನ್ನು ಯಾರು ತಿಳ್ಕೊಳ್ಳಿಲ್ಲ. ಮಕ್ಕಳೇ, ನೀವ್ ಹೆಂಗ್ ಆತ್ಮನೋ ನಾನು ಹಾಗೇನೆ ಆತ್ಮ. ಬಟ್ ಆತ್ಮ ಅಂದ್ರೂ ಬಾಬಾನ ಎವರ್ ಪ್ಯೂರ್ ಅಲ್ಲ, ಬಹಳ ತೇಜೋಮಯ, ತುಂಬಾನೇ ತೇಜೋಮಯ. ಅಂದಾಗ ನೀವು ಜನ್ಮ ಮರಣದಲ್ಲಿ ಬರ್ತೀರ. ಅಂಡ್ ಸುಪ್ರೀಂ ಸೋಲ್ ಅಲ್ವಾ, ಸಾಧಾರಣ ಸೋಲ್ ಅಲ್ಲಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾವಾಗ ನೀವು ಮಕ್ಕಳು ಪತಿತ ದುಃಖಿಗಳಾಗ್ತೀರಾ ಆಗ ನನ್ನನ್ನು ಕರಿತೀರಾ, ಆಗ ಬರ್ತೀನಿ. ಮಧ್ಯಕಾಲದಿಂದ ಕರೆಯಕ್ಕೆ ಶುರು ಮಾಡಿದ್ವಿ. कोई पूछते हैं कि ये कैसे माने कि परमात्मा आते हैं, तो उनको समझाना है कि सब पुकारते हैं हे पतित पावन आओ। अब वो तो निराकार है, उनको अपना शरीर नहीं है, आना भी है पतित दुनिया में, पावन दुनिया में तो आएंगे नहीं ಅಲ್ಲ. ಕರೆಯೋದು ನಾವೆಲ್ಲಿ? ಡಾಕ್ಟ್ರನ್ನ. ಕಾಯಿಲೆ ಇದ್ದಾಗ. ಕಾಯಿಲೆ ಇಲ್ದವ್ರ ಹತ್ರ ಯಾಕೆ ಹೋಗ್ತಾರೆ ಡಾಕ್ಟ್ರ್? ಅದಕ್ಕೆ ಹೇಳ್ತಿದ್ದಾರೆ ಪರಮಾತ್ಮನ ಬಗ್ಗೆ. ಈಗ ಬಂದಿದ್ದಾರೆ, ಬನ್ರಿ. ಅದೇಂಗ್ರಿ ಒಪ್ಕೊಳಕ್ಕಾಗತ್ತೆ? ಭಗವಂತ ಬಂದ್ಬಿಟ್ಟಿದ್ದಾರೆ. ಮಕ್ಕಳೇ, ಅವ್ರಿಗೆ ಹೇಳಿ, ನೀವೇನ್ ಹೇಳಿದ್ರಿ ಪತಿತ ಪಾವನ ಬಾ ಅಂತ. ಸೊ ಬರ್ಬೇಕಂದ್ರೆ ಇನ್ನು ಹಳೆ ಜಗತ್ತು, ಹಳೆ ಮನುಷ್ಯರ ಹತ್ರನೇ ಬರ್ಬೇಕು. ಪತಿತರಂದಿ ನಾಳೆ ಮನುಷ್ಯರೇ. ಹೆಂಗ್ ಬರೋದು? ಐಸೆ ಸಮಜಾನ ಚಿ, ಈ ತರ ಹೇಳ್ಬೇಕಲ್ವಾ ಮಕ್ಕಳೇ. ಏ ಬಿ ಸಮಜಾನ. ಬೇಕಾದಷ್ಟು ಮಾತುಗಳಿದೆ. ಬಾಬವರು ಸೃಷ್ಟಿಗೆ ಬರ್ತಾರೆ, ಯಾವಾಗ ಬರ್ತಾರೆ ಏನು ಅಂತ ಹೇಳೋದು. ಪರಮಾತ್ಮ ಇತ್ನಾ ಚೋಟಾ ಹೈ ಜೈಸೆ ಆತ್ಮ ಚೋಟಿ ಹೈ, परंतु वो है मनुष्य सृष्टि का बीज रूप नॉलेजफुल। बाप कहते हैं कि तुम मुझे परमपिता परमात्मा कहते हैं, पुकारते हो तो जरूर आएंगे।
गायन भी है कि दूर देश का रहने वाला आया देश पराए। अभी बाप द्वारा मालूम पड़ा है कि अभी हम पराये देश अर्थात रावण के देश में हैं। ಬಾಬಾ ಇಷ್ಟು ಚಿಕ್ಕ ಬಿಂದು ಹೆಂಗ ಆತ್ಮ ಅತಿ ಸೂಕ್ಷ್ಮ ಆದ್ರೆ ಬಾಬಾ ಎಷ್ಟು ದೊಡ್ಡವರು, ಇಡೀ ಮಾನವ ವಂಶ ವೃಕ್ಷದ ಬೀಜ ರೂಪ ಜ್ಞಾನ ಸಾಗರನಾಗಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ನನ್ನನ್ನ ಪರಂಪಿತ ಪರಮಾತ್ಮ ಅಂತ ಹೇಳಲಾಗುತ್ತೆ. ಕರೆಯೋದು ಹಂಗೆ ಅಲ್ಲ, ಏ ಬಾಬಾ ಪರಮಾತ್ಮ ಅಂತ ಹೇಳಿ. ಗಾಯನನು ಹಂಗೆ ಇದೆ. ದೂರ ದೇಶ ಕಾ ರೇನೆ ವಾಲೆ ಆಯೆ ದೇಶ್ ಪರಾಯ್. ದೂರ ದೇಶದಲ್ಲಿರೋ ತಂದೆ ಪರಾಯ ದೇಶ. ಯಾರ ದೇಶ? ರಾವಣನ ದೇಶದಲ್ಲಿ ಬರ್ಬೇಕಾಗತ್ತೆ. ಅದಕ್ಕೇನ್ ಹೇಳ್ತಾರೆ ಬಾಬಾ, ನಮ್ ದೇಶ ಯಾವ್ದಿತ್ತು? ಸತ್ಯ ತ್ರೇತಾಯುಗ ಅಲ್ವಾ? सतयुग त्रेता में तुम हम ईश्वरीय देश अर्थात अपने देश में थे. फिर द्वापर से लेकर हम पराये देश पराये राज्य में आ जाते, वाम मार्ग में आ जाते. फिर भक्ति मार्ग शुरू होता, पहले पहले शिव बाबा की भक्ति करने लग जाते. वे लोग शिव का इतना बड़ा लिंग बनाते, परंतु इतना बड़ा तो है ही नहीं. अभी तुमने समझा है कि आत्मा और परमात्मा में क्या फर्क है. ಈ ಕ್ಲಿಯರ್ ಆಯ್ತಾ? ಇನ್ನ ಕ್ಲಿಯರ್ ಇಲ್ವಾ? ಆತ್ಮ ಪರಮಾತ್ಮ ದೊಡ್ಡದ ಡಿಫ್ರೆನ್ಸ್ ಅಲ್ಲ, ದಿನರಾತ್ರಿಯ ವ್ಯತ್ಯಾಸ. ಎಲ್ಲಿ ಬಾಬಾ ಜನನ ಮರಣ ರಹಿತ, ನಾವು ಚಕ್ರದಲ್ಲಿ ಬರ್ತೀವಿ. ಅದಕ್ಕೆ ಹೇಳ್ತಿದ್ದಾರೆ, ನಾವು ನಮ್ಮ ದೇಶದಲ್ಲಿದ್ವಿ, ಸತ್ಯ ತ್ರೇತಾಯುಗ ಈಶ್ವರೀಯ ದೇಶ, ನಮ್ಮದೇ ರಾಜ್ಯದ್ದು ಸುಖ ಇತ್ತು. ರಾವಣ ಬಂದ ತಕ್ಷಣ ಶುರುವಾಯ್ತು ದುಃಖ. ಪರಾಯ ದೇಶ ಪರಾಯ ರಾಜ್ಯ, ಅವಂದೇ ರಾಜ್ಯ. ಈಗಲೂ ಅವಂದೇಟ್ ರಾಜ್ಯ ನಡೀತಾ ಇದೆ ನೋಡ್ರಲ್ಲ. ಯಾಕೆ? ವಾಮ ಮಾರ್ಗದಲ್ಲಿ ಆತ್ಮಗಳು ಬಂದ ತಕ್ಷಣ ಭಕ್ತಿ ಶುರು ಮಾಡ್ತಾರೆ. ಮೊದಲು ಒಬ್ಬ ಶಿವಬಾಬಾವ್ರ ಭಕ್ತಿ ನಡೀತು. ಮಕ್ಕಳೇ, ನೀವು ಶಿವನ ಭಕ್ತಿಯಲ್ಲಿ ಶಿವಲಿಂಗ ಮಾಡ್ತಾ ಪೂಜೆ ಮಾಡ್ತಾ ಬಂದ್ರಿ. ನೀವೇ ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಖುಷಿ ಅಷ್ಟು ದೊಡ್ಡದು ಮಾಡ್ತಾರೆ. ನಾನು ಅಷ್ಟು ದೊಡ್ಡದಾಗಿಲ್ಲ, ನಾನು ಅತಿ ಸೂಕ್ಷ್ಮ. ಈಗ ಅತಿ ಸೂಕ್ಷ್ಮ ಅಂದ್ರೆ ಪೂಜೆ ಹೆಂಗ್ ಮಾಡೋದು, ಅದಕ್ಕೆ ಅವ್ರಿಗೆ ಹೆಂಗ್ ಬೇಕೋ ಮಾಡ್ಕೊಂಡ್ರು. ಅದಕ್ಕೆ ಹೇಳ್ತಿದ್ದಾರೆ, ಈಗ ನಿಮ್ಗೆ ಅರ್ಥ ಆಗೋಯ್ತು. ಓ ನಾಲೆಜ್ಫುಲ್ ಸದಾ ಪಾವನ್ ಸುಖ್ ಸಾಗರ್ ಔರ್ ಆನಂದ ಕಾ ಸಾಗರೇ ಯೇ ಪರಮಾತ್ಮ ಕಿ ಮಹಿಮಾ. ಅನಂತ ಮಹಿಮೆ ಅಂತಾರಲ್ಲ ಜಗತ್ತಲ್ಲಿ, ಎಷ್ಟು ಹೇಳ್ತಾರೆ ಬಾಬಾ ನೀನ್ ಅನಂತ ಅಂತ. ಎಂಡ್ಲೆಸ್ ನಿನ್ ಮಹಿಮೆ, ಸುಖ ಸಾಗರ, ಆನಂದ ಸಾಗರ. ಮೇಲೇನು ಪತಿತ ಪಾವನ, ನಾನು ಜ್ಞಾನ ಸಾಗರ, ಸದ್ಗತಿ ದಾತ. ಮಕ್ಕಳೇ, ಎಲ್ಲ ಮಾಡ್ತೀನಿ ನಿಮಗೆ ಅಂತ ಹೇಳ್ತಿದಾರೆ ಇಲ್ವಾ? ತೋ ಅಬ್ ಬುಲಾತೆ ಬಿ ಹೋನಾ ಕಿ ಹೇ ಪತಿತ್ ಪಾವನ ಆವೋ, ಕರಿತೀರಲ್ವಾ? ಓ ಹೇ ಪರಂಪಿತ जो कलप कलप आते हैं, दूर देश के रहने वाले मुसाफिर को बुलाते हैं, उनकी महिमा गाते. ब्रह्मा सरस्वती को तो बुलाते नहीं है, पुकारते हैं निराकार परमात्मा को. ದೇಹ ಇರೋರನ್ನ ಯಾರು ಕರೆಯಲ್ಲ. ಈಗ ಕಣ್ಮುಚ್ಕೊಂಡು ಭಗವಂತ ನೀನ್ ಬಂದ್ಬಿಡು ಅಂದ್ರೆ ಅಲ್ಲಿ ನಿರಾಕಾರನಿಗೆ ಕರೆಯೋದಲ್ವಾ? ಯಾಕೆಂದ್ರೆ ಇರೋದೇ ಮಹಿಮೆ ಅವ್ರದ್ದು. तो आत्मा बुलाती है कि दूर देश के रहने वाले अब आओ देश पराए, क्योंकि सब पतित बन चुके हैं. मैं भी आऊंगा तब जब रावण राज्य खत्म होना होगा. मैं आता भी हूँ संगम युगे. मैं आता हूँ संगम युगे. ये किसको भी पता नहीं है. कहते भी है कि वो परम आत्मा बिंदी है. आजकल फिर कहते हैं आत्मा सो परमात्मा, परमात्मा सो आत्मा. आत्मा सो परमात्मा हो न सके. आत्मा परमात्मा दोनों अलग अलग है, रूप दोनों का एक जैसा है, परंतु आत्मा पतित बनती है और जन्म भी कितना लेती है? 84 जन्म लेती है ना. लेकर के क्या करती है? ಪಾರ್ಟ್ ಬಜಾತಿ. ನಮ್ಮ ಥರ ಪಾರ್ಟ್ ಮಾಡಲ್ಲಲ್ಲ ಬಾಬಾ. ನಮ್ಮದೇ ಆದ ದೇಹ ತಗೊಂಡು ನಾವು ಭಿನ್ನ ನಾಮರೂಪ ದೇಶ ಕಾಲಗಳಲ್ಲಿ ಏನು ಪಾರ್ಟ್ ಮಾಡ್ತೀವಿ. ಬಾಬಾ ಹೇಳ್ತಾರೆ ನಾನು ಅದೆಲ್ಲ ಪಾರ್ಟ್ ಮಾಡಲ್ಲ. ಆದರೆ ನೀವು ಕರೆದ್ರಿ ನನ್ನನ್ನು, ದೂರ ದೇಶದಲ್ಲಿರೋ ತಂದೆ ಬಂದ್ಬಿಡು, ನಾವೆಲ್ಲ ಪತಿತರಾಗ್ಬಿಟ್ಟಿದ್ವಿ. ಒಂದಾಡಂತೂ ಇದೆ, ಆಕಾಶ ಸಿಂಹಾಸನ ಚೋಡ್ಕೆ ಆಜಾರೆ
ಅದ್ರಲ್ಲಿ ಕ್ಲಿಯರ್ ಆಗಿದೆ, ಈ ಪ್ರಪಂಚ ದುಃಖಿ ಆಗೋಗ್ಬಿಡ್ತು, ಪಾಪದ ಜಗತ್ತಾಯ್ತು, ನೀನ್ ಗೀತೆ ಹೇಳಕ್ ಬಾ, ನಾವೆಲ್ಲ ತುಂಬಾ ದುಃಖಿ ಆಗ್ಬಿಟ್ಟಿದೀವಿ ಅಂತ. ನಾನ್ ಬರ್ತೀನಿ ಸಂಗಮ್ ಯುಗೆ ಯುಗೆ, ಕಲ್ಪದ ಸಂಗಮ್ ಯುಗೆ ಯುಗೆ, ಬರೀ ಸಂಗಮ್ ಯುಗೆ ಯುಗೆ ಅಲ್ಲ. ಬಟ್ ಬರೋದು ನಾನು ಯಾವಾಗ ಅಂದ್ರೆ ಎಂಡ್, ರಾವಣ ರಾಜ್ಯ ಎಂಡ್ ಆಗುವಾಗ. ಇದು ಯಾರಿಗೂ ಗೊತ್ತಿಲ್ಲ ಮಕ್ಕಳೇ, ಆದ್ರೆ ನಾನು ಬಿಂದಿನಿ, ಆತ್ಮ ಪ್ರವೇಶ ಆಗೋದಿಲ್ಲ, ಅದ್ರ ಗೊತ್ತಾಗುತ್ತಾ? ಹಂಗೆ ನಾನು ಪ್ರವೇಶ ಆಗ್ತೀನಿ, ಹಳೆ ಶರೀರ ಹಳೆ ಪ್ರಪಂಚದಲ್ಲಿ ಬರ್ತೀನಿ ಅಂದಾಗ ಆತ್ಮ ಪರಮಾತ್ಮ ಒಂದಾಗೋಕ್ ಸಾಧ್ಯ ಇಲ್ಲ, ಬೇರೆ ಬೇರೆ. ಪರಮಾತ್ಮ ಜನಮ್ ಅವ್ರ ಮರಣ ರಹಿತೆ, ಪುನಃ ತನ್ನ ಪರಿಚಯ ಕೊಡ್ತಾರೆ ಬಾಬಾ, ನಾನು ಜನನ ಮರಣ ಚಕ್ರ ರಹಿತ, ನೀವು ಟೋಟಲ್ 84 ಜನ್ಮದ ಚಕ್ರದಲ್ಲಿ ಬರ್ತೀರಾ. अगर आत्मा सो परमात्मा कहते तो क्या सतो प्रधान परमात्मा तमो प्रधान में आता है क्या? ಎಂದು ಹೇಳಲ್ಲ ಇವ್ರು ಸತೋ ಪ್ರಧಾನ್ ಪರಮಾತ್ಮ, ಇವರು ತಮೋಗುಣಿ ಪರಮಾತ್ಮ, ಇತ್ವಾ ಇವ್ ಪಾಪ ಪರಮಾತ್ಮ ಪುಣ್ಯ ಪರಮಾತ್ಮ ಹೇಳ್ತೀವ? ಇಲ್ಲಲ್ಲ. ಆತ್ಮ ಸೋ ಪರಮಾತ್ಮ ಹೆಂಗಾಯ್ತು? ಬಾಬಾ ಲಾಜಿಕ್ ಕೇಳ್ತಿದ್ದಾರೆ. ये हो न सके ना, बाप कहते कि मैं आता हूँ सर्व आत्माओं की सर्विस करने. ನೋಡ್ದ, ನಾನು ವರ್ಲ್ಡ್ ಸರ್ವೆಂಟು, ಎಲ್ಲ ಆತ್ಮಗಳ ಸೇವೆ ಮಾಡಕ್ ಬರ್ತೀನಿ. ಜಗತ್ತಿನ ಮಾಲೀಕ ಎಷ್ಟು ನಿರಹಂಕಾರಿ. मेरा जन्म भी नहीं कहा जाता, मैं आता ही हूँ नरकवासियों को स्वर्गवासी बनाने. पराये देश में आए हैं अपना स्वर्ग स्थापन करने, बाप ही आकर हमको स्वर्ग का लायक बनाते. ನಾನು ಪರಾಯ ಬೇರೆ ದೇಶದಲ್ಲೇ ಬರ್ಬೇಕಾಗುತ್ತೆ, ಹಳೆ ದೇಶ ಅದನ್ನು. ಬರ್ತೀನಿ ಹೆಂಗೆ? ಸಾಧಾರಣವಾಗಿ ಬರ್ತೀನಿ ಮಕ್ಕಳೇ, ನಂದು ಜನ್ಮ ಅಂತ ಹೇಳಂಗಿಲ್ಲ ನೀವು. ನಾನು ಪ್ರವೇಶ ಮಾಡ್ತೀನಿ, ನರಕವಾಸಿಗಳನ್ನ ಸ್ವರ್ಗವಾಸಿಗಳನ್ನ ಮಾಡ್ಲಿಕ್ಕೆ ಬರೋದು. ಬಂದು ನೋಡಿ ಎಷ್ಟು ಗುಪ್ತವಾಗಿ ಓದಿಸಿ ನಮ್ಮನ್ನು ಲಾಯಕ್ ಮಾಡ್ತಿದ್ದಾರೆ. ये भी समझाया है कि और आत्माओं का पार्ट अपना अपना है, परमात्मा जनन मरण रहित है, आते भी जरूर है, तब तो शिवरात्रि मनाते हैं, लेकिन कब आए वो कोई नहीं जानते, ऐसे ही शिव जयंती मनाने आए. ಸಿ ಬಾಬಾ ಪುನಃ ಪುನಃ ಜನನ ಮರಣ ರಹಿತ ಅಂತ ಯಾಕೆ ಹೇಳ್ತಿದ್ದಾರೆ? ಯಾಕೆಂದ್ರೆ ಜನನ ಮರಣದಲ್ಲಿ ಬರೋವ್ರ ಹೆಸರು ಹಾಕ್ಬಿಟ್ರು ಗೀತೆಯಲ್ಲಿ. ಇದು ದೊಡ್ಡ ಕನ್ಫ್ಯೂಷನ್. ಏನಂದ್ರೆ ಪರಮಾತ್ಮ ಅಜನ್ಮ ಅಂದ್ಮೇಲೆ ಅವರು ಜನ್ಮ ತಗೊಳ್ಳಲ್ಲ. ತಾಯಿ ಗರ್ಭದಲ್ಲಿ ತನ್ನದೇ ಆದ ದೇಹ, ಬಾಲ್ಯ ಯವನ ವೃದ್ಧಾಪ್ಯ ನಂಗಿಲ್ಲ ಅನ್ನೋದನ್ನ ಪುನಃ ಪುನಃ ಕ್ಲಿಯರ್ ಮಾಡ್ತಿದ್ದಾರೆ. ಮಕ್ಕಳೇ, ನೀವು ಆತ್ಮಗಳಿಗೆ ನಿಮ್ಮದೇ ಆದ ಪಾರ್ಟ್ ಇದೆ, ನಾನು ಆ ಥರ ಪಾರ್ಟ್ ಮಾಡಲ್ಲ. ನಾನಂತೂ ಬರೋದು ಖಂಡಿತ, ಅದಕ್ಕೆ ಶಿವರಾತ್ರಿ ಆಚರಣೆ ಮಾಡೋದಲ್ವಾ. ಶಿವರಾತ್ರಿಯನ್ನು ಆಚರಣೆ ಮಾಡುವ, ಶಿವರಾತ್ರಿ ಅಂತಾನೆ ಮನುಷ್ಯರು ಹೇಳ್ತಾರೆ ಹೊರತು ಶಿವ ಜಯಂತಿ ಅಂತ ಯಾರು ಹೇಳಲ್ಲ. ನಾವೇ ಹೇಳ್ತಿದೀವಿ ಬಾಬನ ಅವತರಣೆಯ ದಿವ್ಯ ಅಲೌಕಿಕ ಜನ್ಮ ಅಂದ್ವಿ, ಬಟ್ ಜನ್ಮ ಅಂತನೂ ನೀವು ಹೇಳೋ ಅಗತ್ಯ ಇಲ್ಲ ಅಂತಿದ್ದಾರೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ರಾತ್ರಿಯ ಜೊತೆ ಸಂಬಂಧ, ಅಜ್ಞಾನ ರಾತ್ರಿಯ ಜೊತೆ ಭಕ್ತರು ಜೋಡಿಸಿದ್ರು. ನೋಡಿ ಎಷ್ಟು ಅಕ್ಯುರೇಟ್ ಆಗಿ ಇಟ್ಟಿದ್ದಾರೆ ಅವರು. पतितों को पावन बनाने जरूर संगम पर आएंगे, पावन सृष्टि है स्वर्ग, कहते हैं पतित पावन आओ, फिर जरूर पतित दुनिया के विनाश का समय होगा, तब ही पावन दुनिया स्थापन करेंगे. युगे युगे तो नहीं आते है ना. ನಾನು ಯುಗ ಯುಗದಲ್ಲಿ ಹೆಂಗ್ ಬರ್ತೀನಿ ಮಕ್ಕಳೇ? ಈಗ ಬಾಬಾ ಏನಾದ್ರು ಯುಗ ಯುಗದಲ್ಲಿ ಬಂದಿದ್ರೆ, ಈಗ ಸತ್ಯುಗ ಆದ್ಮೇಲೆ ಬಂದಿದ್ರೆ ನಾವು ಹಂಗೆ ಸತೋ ಪ್ರಧಾನ ಕಂಟಿನ್ಯೂ ಆಗಿರೋದು. ತಿರ್ಗಾ ತ್ರೇತ ಬಂದಿದ್ರೆ ತಿರ್ಗಾ ಹಂಗೆ ಸತ್ತೋಗುಣಿ, ನಾವು ಕೆಳಗಿಳಿಯೋ ಕತೆ ಇರ್ಲಿಲ್ಲಲ್ಲ. ಇಷ್ಟೆಲ್ಲ ತಮೋಗುಣಿ, ಇಷ್ಟ ಪಾಪಾಚಾರಗಳು ಆಗ್ತಾನೆ ಇರ್ಲಿಲ್ಲ, ಆನಂದವಾಗಿ ಇರ್ತಿದ್ವಲ್ಲ. ಆ ಥರ ಇಲ್ಲಲ್ಲ. ಅದಕ್ಕೆ ಕ್ಲಿಯರ್ ಮಾಡ್ತಿದ್ದಾರೆ, ನಾನು ಬರಲ್ಲ ಹಂಗೆಲ್ಲ ಅಂತ. ತೋ पावन सृष्टि है स्वर्ग, कहते हैं पतित पावन आओ, फिर जरूर पतित दुनिया के विनाश का समय होगा, तब ही पावन दुनिया स्थापन करेंगे. युगे युगे तो नहीं आते. बाप कहते हैं मुझे संगम पर ही आकर पतित दुनिया को पावन बनाना है. ये पराया देश कौन सा? रावण का देश. परंतु ये कोई मनुष्य थोड़े ही जानते कि रावण का राज्य चल रहा है. ಪುನಃ ಪುನಃ ಬಾಬಾ ಕ್ಲಿಯರ್ ತನ್ನ ಪರಿಚಯ ಕೊಡ್ತಿದ್ದಾರೆ. ಮಕ್ಕಳೇ,
ನಾನು ಅಜನ್ಮ, ನಾನು ಯುಗ ಯುಗದಲ್ಲಿ ಬರಲ್ಲ, ಕಲ್ಪದ ಸಂಗಮ ಯುಗೆ. ಅದೂ ಯಾವಾಗ ಸೃಷ್ಟಿ ನರಕ ಆಗಿ ಎಲ್ಲ ಪತಿತರಾಗ್ತಾರೆ, ಆಗ ಪಾವನ ಮಾಡಿ ಹೊಸ ಸೃಷ್ಟಿ ಸ್ವರ್ಗವನ್ನ ಮಾಡಲಿಕ್ಕೆ ನಾನು ಬರ್ತೀನಿ. ಬೇರೆ ಟೈಮಲ್ಲಿ ನಾನು ಬರಲ್ಲ. ಅವಾಗ ಬೇರೆ ರಾಜ್ಯ, ರಾವಣನ ರಾಜ್ಯ, ಬೇರೆ ದೇಶ ನಾನು ಬರಬೇಕಾಗತ್ತೆ. ಇದ್ಯಾರಿಗೂ ಗೊತ್ತಿಲ್ಲ. ರಾವಣ ರಾಜ್ಯ ನಡೀತಿದೆ ಅಂತನೂ ಗೊತ್ತಿಲ್ಲಲ್ಲ. ಅದು ತಾನೇ ಪ್ರಶ್ನೆ. ರಾವಣ ಅಂದ್ರೆ ಅವ್ರು ಇನ್ನೇನೋ ಅಂದ್ಕೊಂಡ್ಬಿಟ್ರು. और कब से ये रावण राज्य शुरू हुआ है वो भी कुछ भी पता नहीं. ರಾವಣ ರಾಜ್ಯನು ಯಾವಾಗಿಂದ, ದ್ವಾಪರದಿಂದ, ಅದು ಅರ್ಥ ಆಗಲಿಲ್ಲ. पहली मुख्य बात आत्मा और परमात्मा का राज समझाना है. फिर समझाना है कि वो कल्प के संगम युग पर आते हैं पावन बनाने. ये काम उनका ही है, ना कि श्री कृष्ण का. श्री कृष्ण तो खुद ही 84 जन्म ले नीचे उतरते हैं. सूर्यवंशी सब नीचे उतरते हैं. जाड़ आधा ताज आधा पुराना थोड़ा ही होगा. ಜಡ್ಜಡೀಭೂತ ಅವಸ್ಥಾ ಸಬ್ಕಿ ಹೋತಿ ಹೇ. ಇಂಪಾರ್ಟೆಂಟ್ ಏನಂದ್ರೆ ಮಕ್ಕಳೇ, ನಾನು ಹೆಂಗ್ ಬರ್ತೀನಿ, ಏನ್ ಮಾಡ್ತೀನಿ, ಆತ್ಮ ಏನ್ ಮಾಡುತ್ತೆ, ಆತ್ಮ ಪರಮಾತ್ಮನ ರಿಯಲ್ ಏನು ವ್ಯತ್ಯಾಸ ಇದೆ ನೀವೆಲ್ಲರಿಗೆ ತಿಳಿಸ್ಬೇಕಾಗತ್ತೆ. ಆಮೇಲೆ ಕ್ಲಿಯರ್ ಹೇಳಿ, ಪರಮಾತ್ಮ ಬರ್ತಾರೆ, ಬಟ್ ಕಲ್ಪದ ಸಂಗಮ ಯುಗದಲ್ಲಿ ಬರ್ತಾರೆ ನಮ್ಮನ್ನೆಲ್ಲ ಪಾವನ ಮಾಡಲಿಕ್ಕೆ. ಶ್ರೀಕೃಷ್ಣ ಅಲ್ಲ ಬರೋದು. ಶ್ರೀಕೃಷ್ಣ ಸ್ವಯಂ ಆತ್ಮ 84 ಜನ್ಮಗಳನ್ನು ತಗೊಂಡು ಕೆಳಗಡೆ ಇಳಿಯುತ್ತೆ. ಸೂರ್ಯವಂಶಿ ಸಬ್ ನೀಚೆ ಉತರ್ತೆ. ಜಾಡ್ ಆಧಾ ತಾಜ್ ಆಧಾ ಪುರಾಣ ತೋಡೈ ಹೋಗ. ತಾಜಾ ಪುರಾಣ ಹಳೇದಾದ್ರೆ ಫುಲ್ ಹಳೇದಾಗುತ್ತೆ, ಅರ್ಧ ವಸ್ತು ಅರ್ಧ ಹಳೇದಿರುತ್ತೆ. ವೃಕ್ಷ ಇಲ್ಲ ಅಲ್ಲ, ಫಸ್ಟ್ ಇದ್ದಾಗ ಏನು ವೃಕ್ಷ ಹೊಸದಿರುತ್ತೆ, ಅದು ಹಳೇದಾದಂಗೆ ಅದ್ರ ಆಯುಷ್ ಮುಗ್ದಾಗ ಅದು ಪೂರನೇ ಹಳೆದಿರುತ್ತೆ, ಜಡ್ಜಡೀಭೂತ ಅವಸ್ಥೆ. ಕಲಪ್ ಕಿ ಆಯು ಕಾ ಭಿ ಮನುಷ್ಯೋಂ ಕೋ ಪತಾ ನಹೀ. ಶಾಸ್ತ್ರೋं में ಲಂಬಿ ಚೌಡಿ ಆಯು ದೇ ದಿ. ಅದು ಏನು ಲಕ್ಷಾಂತರ ವರ್ಷ ಬರೆದ್ಬಿಟ್ರು, ಕಲ್ಪದ ಆಯಸ್ಸು ಗೊತ್ತಾಗಲೇ ಇಲ್ಲ. ಇದೆಲ್ಲ ಏನ್ ಹೇಳ್ತಾರೆ ಬಾಬಾ, ये बाप ही बैठ समझाते हैं. इसमें और प्रश्न उठ न सके. रचता बाप सच्ची बोलते हैं. हम इतने बीके से सब मानते हैं तो जरूर तब तो ಮಾನ್ತೆ ಹೇ. ಜರೂರೇ ಸತ್ಯ ಬಾಬಾ ಹೇಳೋದು. ಅದಕ್ಕೆ ತಾನೇ ಇಷ್ಟು BKS ಒಪ್ಪೋದು. ಇದರಲ್ಲಿ ಡೌಟ್ ಏನಿದೆ? ರಚಯಿತ ಬಂದು ಎಲ್ಲ ಸತ್ಯ ಹೇಳ್ತಾರೆ, ಇದರಲ್ಲಿ ಏನಿದೆ? ಈಗಂತೂ ವಿಜ್ಞಾನ ಕ್ಲಿಯರ್ ಮಾಡ್ತಿದೆ. ಎಷ್ಟೇ ಹಿಂದೆ ಅಂದ್ರೂ ಇದು 5000 ವರ್ಷ ಅಷ್ಟೆ. ಈ ಕೆಲವ್ರು 6000 ವರ್ಷ ಅಂದ್ರು ಬಿಟ್ರೆ, ಸೃಷ್ಟಿ ಲಕ್ಷಾಂತರ ವರ್ಷ, ಇನ್ನ 40,000 ವರ್ಷ, ಅದು ಯಾರು ನಂಬಕ್ ಹೋಗಲ್ಲ. ಈಗಂತೂ ಎಲ್ಲ ನೋಡಿ ಹೆಂಗಾಗ್ಬಿಟ್ಟಿದೆ. ಆಗೆ ಚಲ್ ಜಬ್ ನಿಶ್ಚಯ ಹೋಗಾ ತೋ ಸಮಜ್ ಮೇ ಆ ಜಾಯೇಗಾ. ಪಹಲೆ ಮನುಷ್ಯ ಕೋ ಸಮझाना है कि परमपिता परमात्मा निराकार देश से आए हैं परंतु किस शरीर में आए. ಇವೆಲ್ಲ ಈ ಕೆಲವು ಸಾರಿ ಕೆಲವರಿಗೆ ಶಾಸ್ತ್ರ ಎಲ್ಲ ಓದಿದ್ರೆ ಕನ್ಫ್ಯೂಷನ್ ಇದ್ರೆ ಬಿಡಕ್ ಹೋಗ್ಬಾರ್ದು. ಜ್ಞಾನ ಕೇಳ್ತಾ ಹೋಗ್ಬೇಕು. ನಮ್ಮ ಬುದ್ಧಿ ಶುದ್ಧ ಆದಂಗೆ ಅದು ಅರ್ಥ ಆಗುತ್ತೆ ಬಾಬೂರು ಹೇಳೋದು ಎಷ್ಟು ಕರೆಕ್ಟ್ ಅಂತ. ಈಗ ಕೆಲವರು ಮುಂದೆ ಬಾಬಂಗೆ ಹೇಳ್ಬಿಡೋರಂತೆ, ಸಾಕಾರ ಬಾಬಂಗೆ, ಬಾಬಾ ಇದೆ ನೀನು ಹೇಳೋದೆಲ್ಲ ಸರಿ, ಆದ್ರೆ ಕೃಷ್ಣ ಗೀತೆ ಹೇಳಿಲ್ಲ ಅಂತ ಮಾತ್ರ ನಾನು ನಂಬಲ್ಲ ಅಂದ್ರೆ ಬಾಬಾ ಹೇಳಿದಂತೆ ಅಚ್ಚ ಬಚ್ಚಿ ತುಂಬ ಸುಂತೆ ಜಾವು ಅಂತ. ಆಯ್ತು ಮಗು, ಹಂಗೆ ನಂಬ್ಕೊಂಡು ಡೈಲಿ ಮುರುಳಿ ಕೇಳಂತ. ನೆಕ್ಸ್ಟ್ ಇಯರ್ ಬಾಬಾ ಬಂದ್ರೆ ಅಚ್ಚ ಬಚ್ಚಿ ಕೌನೆ ಅಂದ್ರೆ ಬಾಬಾ ಅಭಿ ಮೇ ಮಾನ್ತಿ ಹೂಂ, ಆಫ್ ಈ ಗೀತಾ ಜ್ಞಾನ ದಾತ ಕೃಷ್ಣನ. ಹಂಗೆ ನಿಶ್ಚಯ ಕೆಲವೆಲ್ಲ ವಿಷಯಗಳಲ್ಲಿ ಬುದ್ಧಿ ಕನ್ಫ್ಯೂಷನ್ ಆದ್ರೂ ನಾನು ಆತ್ಮ, ನನ್ನ ತಂದೆ ಬಾಬಾ ಪರಮಧಾಮದಿಂದ ಬಂದಿದ್ದೀನಿ ಪಾಠ ಮಾಡಕ್, ಇಷ್ಟು ನಿಶ್ಚಯ ಇದ್ರೂ ಮುರಳಿ ಕೇಳ್ತಾ ಹೋಗ್ಬೇಕು. ಅದ್ರ ಆಳ ಅರ್ಥ ಆದಂಗೆ ಎಲ್ಲ ಜ್ಞಾನ ಕ್ಲಿಯರ್ ಆಗುತ್ತೆ. ಯಾಕೆಂದ್ರೆ ಇದು ಜ್ಞಾನ ತುಂಬಾ ದಿವ್ಯ ಜ್ಞಾನ. ಈ ಜ್ಞಾನ ಆಳವಾಗಿ ಅರ್ಥ ಆಗ್ಲಿಕ್ಕೆ ದಿವ್ಯ ಬುದ್ಧಿ ಬೇಕು. ಬುದ್ಧಿ ಎಷ್ಟು ಯೋಗ ಮಾಡ್ದಂಗೆ ಶುದ್ಧ ಆದಂಗೆ ಬುದ್ಧಿಯಲ್ಲಿ ಕುತ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಿರೋದು ಬಾಬಾ, ತಂದೆ ನಿರಾಕಾರಿ ದೇಶದಿಂದ ಬಂದಿದ್ದಾರೆ,
परंतु किस शरीर में आए, सूक्ष्म वतन में आकर क्या करेंगे, जरूर यहाँ आना पड़े ना। ಪ್ರಜಾಪಿತ ಬ್ರಹ್ಮ ಬಿ यहाँ चाहिए. ಸರಿ ಮಕ್ಕಳೇ, ನಾನು ಸೂಕ್ಷ್ಮ ವತನದಲ್ಲಿ ಬಂದೇನ್ ಮಾಡೋದು, ಯಾರ ಹತ್ರ ಮಾತಾಡೋದು? ಡೆಫಿನೆಟ್ಲಿ ನಾನು ಇಲ್ಲಿ ಬರಬೇಕು. ಇಲ್ಲಿ ಬರ್ಬೇಕಂದ್ರೆ ಗಾಯನ ಏನಿದೆ, ಬ್ರಹ್ಮ ವಿಷ್ಣು ಶಂಕರನಿಂದ ಸ್ಥಾಪನೆ ಪಾಲನೆ ವಿನಾಶ. ಸೊ ನನಗೆ ಪ್ರಜಾಪಿತ ಬ್ರಹ್ಮ ಬೇಕಾಗುತ್ತೆ, ಪ್ರಜೆಗಳು ಮಕ್ಕಳಿರೋ ಕಡೆ ಕೆಳಗಡೆ ಬರ್ಬೇಕಾಗುತ್ತೆ. ಬ್ರಹ್ಮ ಕೌನೆ ಏ ಬಿ ಬೈಟ್ ಸಮझाते. ಸರಿ ಬ್ರಹ್ಮ ಯಾರು, ಯಾಕೆ ಅವ್ರ ಶರೀರ ತಗೋತೀನಿ, ಅದನ್ನೂ ಎಲ್ಲ ಹೇಳ್ಕೊಡ್ತಿದ್ದಾರೆ. जिसमें प्रवेश किया है वो अपने जन्मों को नहीं जानते थे, तो बच्चे भी नहीं जानते. बच्चे भी तब बनते जब मैं अडॉप्ट करता हूँ. मैं इन साकार सहित बच्चों को समझाता हूँ कि तुम अपने जन्मों को भूल गए हो. अभी सृष्टि का चक्र पूरा होता है, फिर रिपीट होगा. मैं आया हूँ पावन बनाने के लिए और राजयोग सिखाने के लिए. ನೋಡಿ, ಸೀದಾ ವರ್ಷನ್ಸ್, ಏಕದಮ್ ಡೈರೆಕ್ಟ್ ಭಗವಾನ್ ವಾಚ್. ಏನೋ ಮಕ್ಕಳೇ, ನಾನೀಗ ಬ್ರಹ್ಮನ ಹತ್ರ ಕುಳಿತೇ ತಿಳಿಸ್ಕೊಡ್ತಿದ್ದೀನಿ. ನಾನು ಯಾವ ರಥದಲ್ಲಿ ಬಂದಿದ್ದೀನಿ ಅವ್ರಿಗೆ ಗೊತ್ತಿಲ್ಲ ತನ್ನ ಜನ್ಮಗಳೆಷ್ಟು. ಅವ್ರ ಜೊತೆಗೆ ಈಗ ಬ್ರಹ್ಮನ ಜೊತೆಗೆ ನೀವು ಮಕ್ಕಳಿಗೂ ಹೇಳ್ತಿದ್ದೀನಿ, ಮಕ್ಕಳೇ ನೀವು ನಿಮ್ಮ ಜನ್ಮಗಳನ್ನ ತಿಳ್ಕೊಂಡಿಲ್ಲ. ಕ್ಲಿಯರ್ ಆಯ್ತಲ್ಲ? ಸೊ ನಾನು ಹೇಳ್ಬೇಕಾಗುತ್ತೆ, ನೀವೆಲ್ಲ ನಿಮ್ಮ ಜನ್ಮಗಳನ್ನ ಮರ್ತೋಗ್ಬಿಟ್ಟಿದ್ದೀರಾ. ನಾನು ಇವ್ರ ಥ್ರೂ ನೀವು ಮಕ್ಕಳನ್ನು ದತ್ತು ತಗೊಳ್ತಾ ಇದ್ದೀನಿ. ಸಾಕಾರದ ಜೊತೆ ಅವ್ರಿಗೆ ಡೆಫಿನೆಟ್ಲಿ ಅವ್ರ ಥ್ರೂನೇ ಎಲ್ಲ ಮಾಡ್ಬೇಕಾಗುತ್ತಲ್ಲ, ನಮ್ಮನ್ನೆಲ್ಲ ದತ್ತು ತಗೊಳ್ಬೇಕಾಗುತ್ತೆ. ತೋ ಸೃಷ್ಟಿ ಚಕ್ರ ಈಗ ರಿಪೀಟ್ ಆಗೋದಿದೆ. ನಾನು ಬಂದಿರೋದೇನೆ ಪಾವನ ಮಾಡಲಿಕ್ಕೆ, ರಾಜಯೋಗ ಕಲಿಸ್ಲಿಕ್ಕೆ. ಎಷ್ಟು ಕ್ಲಿಯರ್. ಪಾವನ್ ಬನ್ನೆ ಕಾ और कोई रास्ता नहीं है. अगर ये राज मनुष्य जानते हैं तो गंगा आदि पर स्नान करने, मेले आदि पर जाते नहीं. ತಂದೆಯನ್ನ ನೆನಪು ಮಾಡೋದು ಬಿಟ್ರೆ ಬೇರೆ ಮಾರ್ಗನೇ ಇಲ್ಲ ಪಾವನ ಆಗ್ಲಿಕ್ಕೆ. ಅದಕ್ಕೆ ನಾನೇ ಬರ್ಬೇಕಾಗುತ್ತೆ. ನನ್ನ ಪರಿಚಯ ನಾನೇ ಕ್ಲಿಯರ್ ಆಗಿ ಹೇಳ್ಬೇಕಾಗತ್ತೆ. ಸೊ ನೀವು ನನ್ನನ್ನೇ, ಮನುಷ್ಯರಿಗೆ ಇದು ಅರ್ಥ ಆಗದೆ ಇರೋದ್ರಿಂದ ಗಂಗಾ ಸ್ನಾನ ಅದು ಇದು ಹೋಗಿ ಪಾವನ ಆಗ್ತೀವಿ ಅಂದ್ಕೋತಾರೆ. ಬಟ್ ಅವ್ರಿಗೆ ಅರ್ಥ ಆಗಲ್ಲ. ಇನ್ ಪಾನಿ ಕಿ ನದಿಯೋ ಮೇ तो सदैव स्नान करते रहते, द्वापर से लेकर करते आए हैं. समझते गंगा में डुबकी मारने से पाप नाश होगा, परंतु कोई के भी पाप नाश नहीं होता. ಈಗೆಲ್ಲ ಪಾಪ ಮಾಡಿದವ್ರನ್ನೆಲ್ಲ ತಗೊಂಡೋಗಿ ಒಂದ್ಸಾರಿ ಅದ್ಬಿಟ್ಟು ಎತ್ಕೊಂಬಂದಿದ್ರೆ ಮುಗ್ದೋಗಿರೋದಲ್ಲ. ಇನ್ ಜೈಲ್ ಯಾಕೆ, ಪೊಲೀಸ್ ಯಾಕೆ, ಕೋರ್ಟ್ಗಳು ಯಾಕೆ, ಇಷ್ಟೆಲ್ಲ ಖರ್ಚೇನಕ್ಕೆ? ಬಾಬಾ ಹೇಳೋದು ಇದು ಸಾಧ್ಯನೇ ಇಲ್ಲ. ಗಂಗಾ ಸ್ನಾನ ದ್ವಾಪರದಿಂದ ಮಾಡ್ಕೊಂಡು ಬಂದ್ರು ತಮೋಗುಣಿ ಆಗಿದ್ದಲ್ಲ, ಇನ್ನ ಕೆಟ್ಟೋಯ್ತಲ್ಲ ಪ್ರಪಂಚ. ಪ್ರತಿ ವರ್ಷ ಹೋಗ್ತಾರೆ ದೊಡ್ಡ ದೊಡ್ಡ ಕುಂಭಮೇಳ ಮಾಡ್ಕೊಂಡು. ಅದಕ್ಕೆ ಹೇಳ್ತಾರೆ ನದಿ ಸ್ನಾನದಿಂದ ಪಾವನ ಆಗಲ್ಲ ಯಾರು. ಎಷ್ಟು ದೊಡ್ಡ ಅಂಧಶ್ರದ್ಧೆ ಪಟ್ಟಿ ಕಟ್ಕೊಂಡಿದಾರೆ ನೋಡ್ರಿ. ಪೆಹಲೆ ಪೆಹಲೆ ತು ಆತ್ಮ और परमात्मा का भी राज बताओ. ಬಾಬಾ ಇವತ್ತು ಗಳಿಗಳಿಗೆ ಆತ್ಮ ಪರಮಾತ್ಮನ ವ್ಯತ್ಯಾಸದ ರಹಸ್ಯಗಳನ್ನ ತಿಳಿಸಿ. ಆತ್ಮ ಯೇ ಹಿ परमात्मा बाप को पुकारती है, वो निराकार है. आत्मा भी निराकार है. इन ऑर्गन्स द्वारा आत्मा पुकारती है, भक्ति के बाद भगवान को आना है. ये भी ड्रामा में पार्ट है. ಇಂಪಾರ್ಟೆಂಟ್ ಏನಂದ್ರೆ, ನೀವು ಮಕ್ಕಳು ನಾನು ಒಬ್ಬನನ್ನು ನೆನಪು ಮಾಡೋದು ಬಿಟ್ರೆ ಬೇರೆ ದಾರಿ ಇಲ್ಲ. ಅದು ಒಂದು ಪಕ್ಕಾ ನಿಶ್ಚಯ. ಅಂದ್ರೆ ಯೋಗದ ಸಬ್ಜೆಕ್ಟ್ ಪ್ರತಿ ಎಷ್ಟು ನಿಶ್ಚಯ ಇರಬೇಕು. ಅಂದ್ರೆ ನಿಶ್ಚಯ ಅಂದ್ರೆ ಅದನ್ನ ಮಾಡೋದು, ಯೋಗಯುಕ್ತರಾಗಿ ಇರೋದು. ಸೊ ಅದಕ್ಕೆ ಹೇಳ್ತಾರೆ ಮೊದಲು ಆತ್ಮ ಪರಮಾತ್ಮನ ರಹಸ್ಯ ಹೇಳಿ ಅವ್ರಿಗೆ ಹೇಳಿ. ನಮ್ಮ ಆತ್ಮಗಳೇ ತಂದೆ ಪರಮಾತ್ಮನನ್ನ ಕರೆದಿದ್ದು. ಅವ್ರು ನಿರಾಕಾರ, ನಾನು ಆತ್ಮನೂ ನಿರಾಕಾರ. ಸೊ ದಟ್ ಅವ್ರಿಗೆ ಅರ್ಥ ಆಗ್ಬೇಕಲ್ಲ ನಮ್ಮ ತಂದೆ ನಿರಾಕಾರ ಅಂತ. ಈ ಆರ್ಗನ್ಸ್ ಇಂದನೇ ನಾವು ಕರೆಯೋದು. ಭಕ್ತಿಯ ನಂತರ ಭಗವಂತ ಬರಲೇಬೇಕು. ಇದು ಡ್ರಾಮಾದಲ್ಲಿ ಪಾರ್ಟ್ ಇದೆ.
ಭಕ್ತಿಯ ಫಲ ಕೊಡೋದು ಯಾರು? ನಾವು ಮಾಡಿದ್ದೇನೆ ಬಾಬನಿಗೋಸ್ಕರ ತಾನೆ. ಬಾಬಾ ನೀನ್ ಬಂದ್ಬಿಡು, ನೀನ್ ಬಂದ್ಬಿಟ್ರೆ ಸರೆಂಡರ್ ಆಗ್ಬಿಡ್ತೀನಿ ಅಂತ. ಬಾಪ್ ಕೇಳ್ತೆ ಮುಜೆ ನೈ ದುನಿಯಾ ಸ್ಥಾಪನ್ ಕರ್ನೆ ಆನಾ ಪಡ್ತಾ ಹೈ. ಮಕ್ಕಳೇ ನಾನು ಬರಲೇಬೇಕು ಹೊಸ ಜಗತ್ತನ್ನ ಸ್ಥಾಪನೆ ಮಾಡಕ್ಕೆ. ಪ್ರಪಂಚ ಹಳೇದಾಗ್ಲೇಬೇಕಲ್ಲ, ನಿಯಮ ಅದು. शास्त्रों में भी है कि भगवान को संकल्प उठा तो जरूर ड्रामा प्लान अनुसार संकल्प उठा होगा. आगे इन बातों को थोड़े ही समझते थे, दिन प्रतिदिन समझते जाते. बाप कहते मैं तुमको नई नई गुह्य बातें सुनाता हूँ. सुनते सुनते समझते जाते हैं ना. आगे ऐसे नहीं कहते थे कि शिव बाबा पढ़ाते हैं. ಬಾಬಾ ಬಂದ ತಕ್ಷಣ ದಾದಿಗಳಿಗೆಲ್ಲ ಗೊತ್ತಾಗ್ಲಿಲ್ಲ ಶಿವ ಬಾಬಾ ಓದಿಸ್ತಾರೆ, ಅದ್ರೊಳಗೆ ಬಾಬಾ ಕೂತಿದ್ದಾರೆ. ಅವ್ರು ಬ್ರಹ್ಮ ಬಾಬನ್ನೇ ಭಗವಂತ ಅಂದ್ಕೊಂಡ್ಬಿಟ್ರಲ್ಲ. ಯಾಕೆಂದ್ರೆ ಕೃಷ್ಣ ಯಾವಾಗ ನೋಡಿದ್ರೆ ಈಗೀಗ ಬ್ರಹ್ಮ ಬಾಬಾ, ಈಗೀಗ ಕೃಷ್ಣ ಕಾಣ್ತಾ ಇದ್ರು. ಓ ಬಾಬಾ ಭಗವಂತ ಆ ಭಾವನೆ ಕೂತ್ಕೊಂಡ್ಬಿಡ್ತು. ಹೆಂಗ್ ಶಿವ ಬಾಬಾ ಸೈಲೆಂಟ್ ಆಗಿ ಎಲ್ಲರನ್ನ ಹೇಳ್ಕೊಂಡ್ಬಿಟ್ರು ನೋಡ್ರಿ. ಯಾಕೆಂದ್ರೆ ಕೇಳಿದ್ದಷ್ಟೇನೆ. ಬಾಬಾ ಹೇಳಿದ್ರು ನಾನು ಇವ್ರ ಶರೀರದಲ್ಲಿ ಸಿಗ್ತೀನಿ, ಸದರ್ ಬಜಾರ್ ಕರಾಚಿ, ಮಕ್ಕಳೇ ಎಲ್ಲ ಅಲ್ಲಿ ಬಂದ್ಬಿಡಿ, ಅಡ್ರೆಸ್ಸು ಕೊಟ್ಬಿಟ್ರು. ಅದ್ರ ಒಳಗಡೆ ಇವ್ರ ಒಳಗಡೆ ಸಿಗ್ತೀನಿ ಅಂದ್ರೆ ಕೃಷ್ಣ ಒಳಗಡೆ ಕೂತಿರಕ್ಕಾಗತ್ತಾ? ಅವ್ರಷ್ಟು ದೊಡ್ಡ ಬಾಡಿ. ಅದು ಯಾರಿಗೂ ಅರ್ಥ ಆಗ್ಲಿಲ್ಲ ನೋಡಿ. ಹೆಂಗೆ ಕೇಳಿರೋದು ನಮ್ಮ ಬುದ್ಧಿಯಲ್ಲಿ ಕೂತಿದ್ರೆ ಬಾಕಿ ಏನ್ ಬೇರೆ ಕೇಳಿದ್ರು ನಮ್ಮ ಬುದ್ಧಿ ಕೇಳಿದ್ದೇ ತರುತ್ತೆ ಹೊರ್ತು ಇನ್ನೊಂದ್ ತರಲ್ಲ ಅಂತ ಅರ್ಥ ಆಗ್ತಿದ್ಯಾ? ಅಂಧಶ್ರದ್ಧೆಗಳು, ಭಕ್ತಿಯ ಅಂಧಶ್ರದ್ಧೆಗಳು ಜ್ಞಾನದಲ್ಲಿ ಬಂದ ಮೇಲೂ ಬಾಬನ ಮೇಲೆ ಭಾವನೆ ಇದೆ. ಬಾಬಾ ಬಾಬಾ ಭಗವಂತ, ಬಾಬಾ ಭಗವಂತ ಸರಿಯಪ್ಪ, ನಿಶ್ಚಯ ಇದ್ರೆ ಅವ್ರ ಮತದ ಮೇಲೆ ಎಷ್ಟು ನಡೀತಿದ್ದೀರಾ ಅದು ಇಂಪಾರ್ಟೆಂಟ್ ಅಲ್ಲ. ಬರೀ ಅಂಧಶ್ರದ್ಧೆ ಇಟ್ಕೊಂಡ್ಬಿಟ್ರೆ. ಭಾವನೆಯ ಜೊತೆ ವಿವೇಕ ಇರಬೇಕು. ಇವತ್ತು ಅದೇ ಹೇಳ್ತಿರೋದು. ನಾನು ಬಂದಿದ್ದೀನಿ, ನಾನು ಓದಿಸ್ತಿದ್ದೀನಿ ಅಂದ್ರೆ, ನನ್ ಮೇಲೆ ನಿಶ್ಚಯ ಇದೆ ಅಂದ್ರೆ ಕಣ್ಣು ಮುಚ್ಕೊಂಡು ಶ್ರೀಮತದ ಮೇಲೆ ನಡೀತೀರಾ? ಅದು ಏನಾದ್ರೂ ಆಗ್ಬಿಡ್ಲಿ, ಶ್ರೀಮತ 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 ಅಷ್ಟೇ. ಇಲ್ಲಿ ಲೇಬಲ್ ಹಾಕೊಂಡ್ಬಿಡ್ಬೇಕು. ಮೋಹ ಮಮತೆಗಳನ್ನು ತೆಗೆದು ಬಾಬಾ ನೀನೇ ಅಂತ ಆ ತರ ಬುದ್ಧಿ ಸರೆಂಡರ್ ಆಯ್ತಾ ಅಥವಾ ಮನ್ಮತ ನಡೀತದ ನೋಡ್ಬೇಕು. ಇದೆಲ್ಲ ಬಹಳ ಸೂಕ್ಷ್ಮ ಮಾತು. ಏನ್ ಹೇಳ್ತಾರೆ ಬಾಬಾ, ಮಕ್ಕಳೇ ನಾನು ಡೈಲಿ ಹೊಸ ಹೊಸ ಗುಹ್ಯದ್ರಲ್ಲಿ ಗುಹ್ಯ ಮಾತುಗಳನ್ನ ಜ್ಞಾನ ಹೇಳ್ತಾ ಹೋಗ್ತೀನಿ. ಯಾಕೆಂದ್ರೆ ಇದೆಲ್ಲ ಈಗ ಶಾಸ್ತ್ರಗಳಲ್ಲಿದೆ, ಭಗವಂತನಿಗೆ ಸಂಕಲ್ಪ ಬಂತು ಸೃಷ್ಟಿ ರಚನೆ ಮಾಡಕ್ಕೆ ಬರ್ತಾರೆ ಅಂತ. ಬಟ್ ಯಾವಾಗ ಸಂಕಲ್ಪ ಬಂದಿದ್ದವ್ರಿಗೆ ಹಳೇದಾದಾಗ ತಾನೇ ಹೊಸ ಸೃಷ್ಟಿ ರಚನೆ ಮಾಡೋ ಸಂಕಲ್ಪ ಬರುತ್ತೆ. ಅದು ಅರ್ಥ ಆಗ್ಲಿಲ್ಲ. ಯಾರಿಗೇನು ಬಂತು ಅದು ಬರ್ಕೊಂಡು ಹೊಟ್ಟೋದ್ರು. ಅದಕ್ಕೆ ಬಾಬಾ ಹೇಳ್ತಾರೆ ಡ್ರಾಮಾ ಪ್ಲಾನ್ ಅನುಸಾರ ತಾನೇ ಇರೋದು. ಮಕ್ಕಳೇ ಮುರುಳಿ ಕೇಳ್ತಾ ಹೋಗ್ರಿ, ನಿಮ್ಗೆ ಆಮೇಲೆ ಅರ್ಥ ಆಗ್ತಾ ಹೋಗುತ್ತೆ, ಬಿಡ್ಬೇಡ್ರಿ. ಅದಕ್ಕೆ ತಾನೇ ರೆಗ್ಯುಲರ್ ಪಂಕ್ಚುಯಲ್ ಅನ್ನೋದು. ಬಟ್ ನಾನು ಡೈಲಿ ಗುಹ್ಯ ಮಾತು ಹೇಳುವಾಗ ಅದನ್ನು ತಿಳ್ಕೊಳಕ್ಕೂ ನಮಗೆ ದಿವ್ಯ ಬುದ್ಧಿ ಬೇಕು. ಮೊದಲು ನಿಮಗೆ ಅರ್ಥ ಆಗ್ತಿರ್ಲಿಲ್ಲ, ಶಿವ ಬಾಬಾ ಹೇಳ್ತಾರೆ अब तो अच्छी रीति समझ गए है ना, और भी समझने का बहुत पड़ा है. रोज समझाते रहते हैं कि कैसे किसको समझाना चाहिए. पहले ये निश्चय करे कि बेहद का बाप समझाते हैं तो वो जरूर सत्य ही बताएंगे, इसमें मूंझने की बात ही नहीं है. ನಮ್ಮ ಬುದ್ಧಿಯಲ್ಲಿ ನಾವು ಜ್ಞಾನದಲ್ಲಿ ಬಂದ್ಮೇಲೆ ಒಂದು ಕೇಳ್ಕೊಳ್ಬೇಕು, ಕೋರ್ಸ್ ಆಗಿ ಸ್ವಲ್ಪ ಹಳಬರಾದಂಗೆ, ನಾನು ಇಲ್ಲಿ ಏನಕ್ಕೆ ಬರ್ತಿದ್ದೀನಿ ಅಂತ. ಸುಮ್ಮನೆ ಮುರಳಿ ಕೇಳಿ ಎದ್ದೋಗಕ್ ಬರ್ತಿದ್ದೀನ, ಬಾಬಾವ್ರ ಅನುಸಾರ ನಡೆದು ನನ್ನ ಸದ್ಗತಿ ಮಾಡ್ಕೊಳಕ್ ಬರ್ತಿದ್ದೀನ? ಇದು ಖಂಡಿತ ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು. ಸದ್ಗತಿಯ ಲಕ್ಷ್ಯ ಇದ್ರೆ ನಾನು ಇಡೀ ದಿನದ ದಿನಚರಿಯಲ್ಲಿ ನಾನು ಆತ್ಮನಾಗಿ ವಿದೇಹಿ ಅಭ್ಯಾಸ ಮಾಡ್ತಾ ಎಲ್ಲದರಿಂದ ದೇಹ ಸಹಿತ ಸಂಬಂಧ ಪ್ರಪಂಚ ಸಾಧನೆ ಬುದ್ಧಿ ಎಷ್ಟು ತೆಗೆದಿದ್ದೀನಿ, ನಷ್ಟಮೋಹಿ ಆಗೋ ಲಕ್ಷ್ಯದ ಕಡೆ ಎಷ್ಟು ಹೋಗ್ತಾ ಇದ್ದೀನಿ, ದೇಹ ಎಷ್ಟು ಕಂಪ್ಲೀಟ್ ಆತ್ಮೀಯ ಮರ್ಗ ಈ ದುನಿಯಾ. ಇದು ಕೇಳ್ಕೊಳ್ಬೇಕು. ಸುಮ್ಮನೆ ನಾನು ಕೇಳ್ತಾ ಇದ್ದೀನಿ ಬಗ್ಗೆ ಇದ್ದಂಗೆ ಇದ್ದೀನಿ, ಇದು ಜ್ಞಾನ ಕೇಳೋ ರೀತಿ ಅಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ನಾನು ಓದಿಸ್ತಿದ್ದೀನಿ ಇಂದಾಗ ಇದು ಬಾಬಾ ಕನ್ಫ್ಯೂಷನ್ ಇರಬಾರ್ದಂತ ಬ್ರಹ್ಮ ಬಾಬೂರನ್ ಬಿಟ್ಟು ಬೇರೆಯವ್ರ ಶರೀರದಲ್ಲಿ ಬಂದು ನಾನ್ ಸಪ್ರೇಟ್, ನಾನ್ ಪರಮಾತ್ಮ ಮಾತಾಡ್ತಿರೋದು, ಶಿವ ಬ್ರಹ್ಮ ಬೇರೆ ನಾನ್ ಬೇರೆ,
ಅನ್ನೋದನ್ನ ಎಷ್ಟು ಕ್ಲಿಯರ್ ಮಾಡ್ತಾ ಹೋದ್ರು ನಿಧಾನಕ್ಕೆ ಎಲ್ಲರ ಬುದ್ಧಿಯಿಂದ. ಬ್ರಹ್ಮ ಬಾಬಾ ನನ್ನ ಮೇಲೇನು ಕೂತಿತ್ತಲ್ಲ ಭಗವಂತ ಅಂತ, ಅದನ್ನ ತೆಗಿತಾ ಹೋದ್ರು. ಭಗವಂತ ನಿರಾಕಾರ, ನೀವು ಆತ್ಮಗಳಂತ. ಮೊದ್ಲು ಬರೀ ಸಾಕ್ಷಾತ್ಕಾರಗಳೇ ಸಾಕ್ಷಾತ್ಕಾರ ಮಾಡಿಸ್ಬಿಟ್ಟು ಎಲ್ಲರನ್ನೂ ಹೇಳಿದ್ರು ಬಾಬಾ. ಚತುರ್ ಸುಜಾನ್ ಅಂತ ಅದಕ್ಕೆ ತಾನೇ ಶಿವಬಾಬನಿಗೆ ಹೇಳೋದು. ಅದಕ್ಕೆ ಮಕ್ಕಳೇ ಇನ್ನ ಫುಲ್ ತಿಳ್ಕೊಳ್ಳಿಲ್ಲ ನೀವು. ಈಗ ಶಿವಬಾಬಾ ಹೇಳ್ತಿದ್ದಾರೆ ಜ್ಞಾನ ಎಲ್ಲ ಶಿವಬಾಬಾ ಅವ್ರದ್ದು ಅಂತ ಅರ್ಥ ಆಯ್ತಲ್ಲ. ಇನ್ನ ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಡೈಲಿ ಹೇಳ್ತಾ ಇರ್ತೀನಿ. ಪೆಹಲೆ ಏನ್ ನಿಶ್ಚಯ ಕರೆನಾ, ಫಸ್ಟ್ ನಿಮಗೆ ಇದು ನಿಶ್ಚಯ ಬರಬೇಕು. ಇದು ಹೇಳ್ತಿರೋದು ಪರಮಾತ್ಮ. ಶಿವನಿಗೆ ಸತ್ಯಂ ಶಿವಂ ಸುಂದರಂ ಅಂದ್ರೆ ಅವ್ರು ಹೇಳೋದೆಲ್ಲ ಸತ್ಯ. ಅವ್ರೇನ್ ಸತ್ಯ ಹೇಳ್ತಾರೆ ಅದ್ರ ಮೇಲೆ ನಾನು ನಡಿಬೇಕು. ಸತ್ಯತೆಯಿಂದ ಸದ್ಗತಿ. ಇದು ಕಣ್ಣು ಮುಚ್ಚಿಕೊಂಡು ನಿಶ್ಚಯ ಆಗ್ಬಿಡ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ, ಇದ್ರಲ್ಲಿ ಕನ್ಫ್ಯೂಸ್ ಆಗೋದೇನಿದೆ. बच्चे कोई पक्के है कोई कच्चे है, कच्चा है तो कोई को समझा नहीं सकते. ये तो स्कूल में भी नंबरवार होते हैं. बहुतों को ये संशय पड़ता है कि हम कैसे समझे कि परमपिता परमात्मा आकर पढ़ाते हैं, क्योंकि उन्होंने बुद्धि में श्री कृष्ण ने ज्ञान सुनाया. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನನ್ನ ಮಕ್ಕಳಲ್ಲಿನೂ ಕೆಲವರು ಪರಿಪಕ್ವವಾಗಿದ್ದಾರೆ, ಕೆಲವರು ಕಚ್ಚಾ ಇದ್ದಾರೆ. ಏನ್ ಮಾಡಕ್ಕಾಗುತ್ತೆ, ಪರಿಪಕ್ವತೆ ಇಲ್ಲ. ಅನೇಕರಿಗೆ ಸಂಶಯ ಬರುತ್ತೆ, ಭಗವಂತ ಹೆಂಗ್ರಿ ಬರಕ್ಕಾಗುತ್ತೆ, ಕೃಷ್ಣ ತಾನೇ ಬರ್ಬೇಕು ಅಂತ. ಕೃಷ್ಣ ಹೆಂಗ್ ಬರಕ್ಕಾಗುತ್ತೆ ಇಲ್ಲಿ? ಕೃಷ್ಣ ಶರೀರ ತಗೊಂಡಿದ್ದು ಗೊತ್ತು, ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ಬಾಲ್ಯ ಇವನ ಎಲ್ಲ ನೋಡಿ ಶರೀರ ಬಿಟ್ಟಿದ್ದು ಗೊತ್ತು, ಎಲ್ಲ ಗೊತ್ತು. ಹೆಂಗೆ ಭಗವಂತ? ಅದಕ್ಕೆ ಹೇಳ್ತಿದ್ದಾರೆ ಕೃಷ್ಣ ಸರಿ, ಪತಿ ದುನಿಯಾ ಮೇ ಕೃಷ್ಣ ನೈ ಸಕ್ತಾ. ಸಂಪೂರ್ಣ ಸತೋ ಪ್ರಧಾನ ಆತ್ಮ ಪತಿತ ಜಗತ್ತಲ್ಲಿ ಹೆಂಗ್ ಬಂದ್ ಜನ್ಮ ತಗತಾರೆ? ಅವರಿಗೆ ಪಾವನ ಪ್ರಕೃತಿ ಬೇಕಲ್ಲ ಶರೀರ ತಗೊಳಕ್ಕೆ. ಅದು ಅರ್ಥ ಆಗಲ್ಲ ಮನುಷ್ಯರಿಗೆ ನೋಡ್ರಿ. तो ये उनको सिद्ध करो कि परमात्मा को ही आना पड़ता है पतित दुनिया और पतित शरीर में. बाप ये भी समझाते कि हर एक की अपनी अपनी बुद्धि है, कोई तो झट समझ जाते. जितना हो सके समझाना है. ब्राह्मण सब एक जैसे नहीं होता, परंतु देहाभिमान बच्चों में बहुत है. ये बाबा भी जानते कि नंबरवार है. डायरेक्शन पर बच्चों को चलना पड़े. बड़ा बाबा जो कहे वो मानना चाहिए ना. हमारा बाबा कितना बड़ा है, शिव बाबा जगत का बड़ा बाप. नेक्स्ट बाप भी तो ब्रह्मा बाप है ना, वो थोड़ा ही छोटा मोटा है. ನೆಕ್ಸ್ಟ್ ಗಾಡ್ ಅಲ್ವಾ, ಜಗತ್ತಿನ ಆದಿದೇವ ಅಂತಂದ್ರೆ ಅವ್ರ ಮತನೂ ಏನು ಕಡಿಮೆ ಇಲ್ಲ. ಅದಕ್ಕೆ ತಾನೇ ಶಾಸ್ತ್ರದಲ್ಲಿ ಹೇಳೋದು, ಬ್ರಹ್ಮ ಬಂದ್ ಮತ ಕೊಟ್ರು ಇವ್ರ ಬುದ್ಧಿ ಚೇಂಜ್ ಆಗಲ್ಲ ಅಂತಾರೆ ನೋಡ್ರಿ. ಅಂದ್ರೆ ಶಿವಬಾಬನ್ ಮತನೇ ಬ್ರಹ್ಮ ಕೊಟ್ಟಿದ್ದು, ಅದಕ್ಕೆ ಅದಷ್ಟು ಫೇಮಸ್. ಅವ್ರ ತಂದೇನು ಹೇಳಲಿಲ್ಲ. ಬಾಬಾ ಹೇಳೋದು ಅಂತೂ ಸಿದ್ಧ ಮಾಡಿ ಮಕ್ಕಳೇ, ಪರಮಾತ್ಮನೇ ಪತಿತ ಜಗತ್ತು ಪತಿತ ಶರೀರದಲ್ಲಿ ಬರೋಕ್ಕಾಗುತ್ತೆ, ಬೇರೆ ಯಾರಲ್ಲ. ಆದ್ರೆ ಎಲ್ಲರ ಬುದ್ಧಿ ತನ್ನ ತನ್ನದೇ ಆದದ್ದು. ಕೆಲವ್ರಿಗೆ ತಕ್ಷಣ ಅರ್ಥ ಆಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಎಷ್ಟು ಸಾಧ್ಯನೋ ಹೇಳಿ ಮಕ್ಕಳೇ. ಬ್ರಾಹ್ಮಣರು ಒಂದೇ ತರ ಇರಲ್ಲ, ನಂಬರ್ ವಾರ್ ಇರ್ತಾರೆ. ದೇಹಾಭಿಮಾನ ತುಂಬಾ ಇದೆ ಮಕ್ಕಳಲ್ಲಿ. ತಂದೆಗೂ ಗೊತ್ತಾಗುತ್ತೆ ಏನ್ ಮಾಡೋದು ನಂಬರ್ ವಾರ್ ಅಂತೇಳಿ. ಎಲ್ರೂ ಆತ್ಮಾಭಿಮಾನಿ ಆಗೋ ಒಂದೇ ತರ ಅಭ್ಯಾಸ ಮಾಡಲ್ಲ. ಆದ್ರೆ ಡೈರೆಕ್ಷನ್ ಅನುಸಾರವಾಗಿ ನಡಿಬೇಕು. ಪರಮಾತ್ಮ ತಂದೆ ಹೇಳ್ತಿರೋದು ಅಂತ. ನಮ್ ದೊಡ್ಡದಲ್ಲಿ ದೊಡ್ಡ ತಂದೆ ಏನ್ ಹೇಳ್ತಾರೋ ಅದರ ಮೇಲೆ ನಡಿಲೇಬೇಕು. ಮಾನ್ನಾಭಿಚಯ ಒಪ್ಕೋಬೇಕು, ನಡಿಬೇಕು. ಗುರು ಆದಿಕಿತೋ ಮಾನ್ತೆ ಆಯೇ ಹೋನ. ಗುರುಗಳು ಹೇಳಿದ್ದೆಲ್ಲ ಅವ್ರ ಪವಿತ್ರತೆ ವಿಷಯ ಹೇಳಿಲ್ಲಲ್ಲ. ಎಲ್ಲ ಗೌಗುಣಗಳು ಬಿಟ್ಬಿಟ್ರಪ್ಪ, ದೇಹಾಭಿಮಾನ ಬಿಡಿಲ್ಲ. ಅಲ್ಲಿ ಈಸಿ ಮಂತ್ರ ಕೂತ್ಕೊಂಡು ಹೇಳ್ತಾ ಇರ್ರಿ ಏನೋ ಒಂದು ಅಂತ ಕಣ್ಣು ಮುಚ್ಕೊಂಡು ಮಾಡ್ಕೊಂಡ್ ಬಂದ್ರು. ಈಗ ಬಾಬಾ ಹೇಳ್ತಾರೆ ಎಲ್ಲ ಏನೋ ಕಾಣ್ತಿದೆ ಎಲ್ಲ ಮರೀರಿ ಮಕ್ಕಳೇ, ನಾನು ಒಬ್ಬನ್ ಬಿಟ್ಟಿನೇನು ಇಲ್ಲ. ಪವಿತ್ರತೆ ಮಸ್ಟು. ಅದರಲ್ಲಿ ಅಳ್ಳಾಡ್ತಾರೆ ಎಲ್ಲರು ನಿಶ್ಚಯದಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಬಾಪ್ ಜೋ ಸ್ವರ್ಗ ಮೇ ಲೇ ಜಾನೆ ವಾಲಾ ಹೇ, उनकी बात तो आंख बंद करके मानना चाहिए, परंतु ऐसे बुद्धि है ही नहीं. बल उसमें नुकसान हो या फायदा हो मान लेना चाहिए. ಕೇಳಿದ್ರ? ಇಷ್ಟು ದೊಡ್ಡ ಬಾಬಾ ಏನ್ ಹೇಳ್ತಾರೆ, ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಟ್ಟು ನಡಿಬೇಕು. ಅದ್ರಲ್ಲಿ ನುಕ್ಸಾನ್ ಆಗುತ್ತಾ ಫಾಯ್ದಾ ಅದೆಲ್ಲ ಯೋಚನೆ ಮಾಡ್ಬೇಕಾಗಿಲ್ಲ.
ಒಪ್ಕೊಂಡ್ಬಿಡ್ಬೇಕಾ ಬಾಬಾ ನಡೀತೀನಿ. बल समझो नुकसान भी हो जाए फिर भी बाबा कहते हमेशा ऐसे समझो कि शिव बाबा ही कहते ब्रह्मा के लिए मत समझो. रिस्पॉन्सिबल शिव बाबा होगा, उनका ये रथ है, वो ठीक कर देंगे. कहेंगा कि मैं बैठा हूं. हमेशा समझो शिव बाबा ही कहता है. ಅದಕ್ಕೆ ಹೇಳ್ತಿರೋದು ಬಾಬಾ ಯಾವಾಗ್ಲೂ ಯೋಚನೆ ಮಾಡಿ ಶಿವಬಾಬಾ ಅವ್ರ ಮತ ಬ್ರಹ್ಮನ ಮತ ಅಂತ ತಿಳ್ಕೊಬೇಡಿ. ಜವಾಬ್ದಾರ ನಾನು. ತಿಳ್ಕೊಳ್ಳಿ, ನಿಮಗೆ ನುಕ್ಸಾನ್ ಆಗಲ್ಲ, ಆಯ್ತು ನುಕ್ಸಾನು ನಿಮ್ ಮನ್ಸಲ್ಲಿ ಹಂಗ್ ಬರ್ತಿದೆ ಅಂತ, ಆದ್ರೆ ಅದ್ರ ಜವಾಬ್ದಾರ ನಾನು. ಪರಮಾತ್ಮ ಸದ್ಗತಿಗೆ ಮತ ಕೊಡ್ತಾರೆ, ಅವ್ರ ಮತದಲ್ಲಿ ಎಲ್ಲಾದ್ರೂ ನುಕ್ಸಾನ್ ಆಗಕ್ಕಾಗತ್ತಾ? ಯಾವ ಮತದಿಂದ ಜನ್ಮಾಂತರದ ರಾಜಾಯಿ ಸಿಗುತ್ತೆ, ಸದ್ಗತಿ ಸಿಗುತ್ತೆ, ಅವ್ರ ಮತ ನುಕ್ಸಾನ್ ಹೆಂಗ್ ಮಾಡುತ್ತೆ? ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಇದು ಏಕ್ ತರಫ್ತು ನಿಶ್ಚಯ ರಖನಾ ಚೇನ. ಮಕ್ಕಳೇ, ಒಂದ್ ಕಡೆ ಪಕ್ಕಾ ನಿಶ್ಚಯ ಇಟ್ಕೋಬೇಕಲ್ವಾ ನೀವು? ಯಾಕೆ? ಶಿವ್ ಬಾಬಾ ಕೇತೆ ಮೇರಾ ಮಾನ್ತೆ ರಹೋ ತೋ ತುಮಾರಾ ಕಲ್ಯಾಣ ಹೋ ಜಾಯೇಗಾ. ಗ್ಯಾರಂಟಿ ಕೊಡ್ತಿದ್ದಾರೆ, ಮಕ್ಕಳೇ ನೀವು ನನ್ನ ಮತವನ್ನು ಒಪ್ಕೊಂಡು ನಡೀತಾ ಇರಿ, ನಿಮ್ ಕಲ್ಯಾಣ ಆಗ್ಬಿಡುತ್ತೆ, ತಥಾಸ್ತು ಅಂತ. ये ब्रह्मा भी अगर कुछ कहते हैं तो उनका भी रिस्पॉन्सिबल मैं हूं, तुम बच्चे फिक्र नहीं करो. शिव बाबा को याद करने से अवस्था और ही पक्की हो जाएंगी. निश्चय में विक्रम भी विनाश होगा, बल भी मिलेगा. जितना बाबा को याद करेंगे उतना बल जास्ती मिलेगा. ಎಷ್ಟು ಗ್ಯಾರಂಟಿಗಳು ತಂದೆ ಹೇಳ್ತಿರೋದು. ಅಕಸ್ಮಾತ್ ಬ್ರಹ್ಮ ಏನಾದ್ರೂ ಹೇಳ್ತಾರಪ್ಪ, ಅದಕ್ಕೂ ನಾನೇ ಜವಾಬ್ದಾರ. ಬಾಬಂಗ್ ಶಿವಬಾಬಂಗ್ ಗೊತ್ತು ಬ್ರಹ್ಮ ಏನು ತಂದೆ ಹೇಳಕ್ ಹೋಗೋದೇ ಇಲ್ಲ ಅಂತ. ಯಾಕೆಂದ್ರೆ ನೀವು ಮಕ್ಕಳು ಚಿಂತೆ ಮಾಡ್ಬೇಡಿ, ನೀವೆಷ್ಟು ನನ್ನ ನೆನಪು ಮಾಡ್ತಾ ಹೋಗ್ತೀರಾ ಅಷ್ಟು ನಿಮ್ಮ ಸ್ಥಿತಿ ಪರಿಪಕ್ವ ಆಗುತ್ತೆ, ತುಂಬಾ ಶಕ್ತಿ ಸಿಗ್ತಾ ಹೋಗುತ್ತೆ, ಪಕ್ಕ ಆಗ್ತಾ ಹೋಗ್ತೀರಾ. ಯಾಕೆ? ಎಷ್ಟು ಜಾಸ್ತಿ ನೆನಪು ಜಾಸ್ತಿ ಬಲ ತಾಕತ್ ಸಿಗುತ್ತೆ. जो श्रीमत पर चल सर्विस करते हैं वही ऊंच पद पाएंगे. बहुतों में देहाभिमान बहुत रहता है. बाबा देखो सब बच्चों से कैसे प्यार से चलता है, सबसे बात करते रहते, बच्चों से पूछते कि ठीक बैठे हो, कोई तकलीफ तो नहीं है. लव होता है बच्चों के लिए, बेहद का बाप को बच्चों के लिए केಳ್ರಿ बहुत बहुत लव है. ಎಷ್ಟು ಲವ್ ಬಾಬಂದು, ಸಾಗರದಷ್ಟು ಪ್ರೀತಿ. ನಾನು ಕೇಳ್ತಾ ಇರ್ತೀನಿ, ಮಕ್ಕಳೇ ಸರಿಯಾಗಿ ಕೂತಿದ್ದೀರಾ, ಚೆನ್ನಾಗಿದ್ದೀರಾ, ಕಷ್ಟ ಇಲ್ಲ ತಾನೇ? ಆದ್ರೆ ಬಾಬಾ ಹೇಳೋದು, ಶ್ರೀಮತದ ಮೇಲೆ ನಡೆದು ಸರ್ವೀಸ್ ಮಾಡಿ ದೊಡ್ಡ ಪದವಿ ತಗೊಳ್ಳಿ ಅಂದ್ರೆ ದೇಹಾಭಿಮಾನ ತುಂಬಾ ಇದೆ, ಮಾಡಲ್ಲ ಅಂತ ಹೇಳ್ತಿರೋದು. ಆದ್ರೂ ನಾನೆಷ್ಟು ಪ್ರೀತಿಯಿಂದ ನಡ್ಕೋತೀವಿ, ಬ್ರಹ್ಮ ಬಾಬಾನು ಎಷ್ಟು ಪ್ರೀತಿಯಿಂದ ನಡ್ಕೋತಾರೆ, ಎಲ್ಲರ ಹತ್ರ ಮಾತಾಡ್ತಿರ್ತಾರೆ, ಮಕ್ಕಳನ್ನು ಕೇಳ್ತಾ ಇರ್ತಾರೆ. ಶಿವ ಬಾಬಾ ಅಂತರೂ ಒಂದ್ ಸೆಕೆಂಡಲ್ಲಿ ಬಂದು ಹೋಗ್ಬಿಡ್ತಾರಲ್ಲ, ಬಾಬಾ ಕೇಳ್ತಿರ್ತಾರೆ. तो जो जितनी श्रीमत पर सर्विस करते उस अनुसार लव रहता. ಇಲ್ಲಿ ಅಂಡರ್ಲೈನ್ ಏನು? ಯಾರೆಷ್ಟು ಶ್ರೀಮತದ ಪ್ರಮಾಣ ಸರ್ವಿಸ್ ಮಾಡ್ತಾರೋ ಅಷ್ಟು ನನ್ನ ಪ್ರೀತಿ ಇರುತ್ತೆ. ಅಂದ್ರೆ ಶ್ರೀಮತದ ಮೇಲೆ ನಡೆದ್ರೇನೆ ಬಾಬನ ಪ್ರೀತಿಯನ್ನ ತಗೊಳಕ್ಕಾಗತ್ತೆ. सर्विस में ही फायदा है, सर्विस में हड्डियां देनी है. कोई भी काम करते रहेंगे तो वो फिर दिल पर भी रहते हैं कि ये बच्चा फर्स्ट क्लास है, परंतु चलते चलते किसी पर ग्रहचारी भी बैठ जाती है. माया का सामना होता है, ग्रहचारी के कारण फिर ज्ञान उठा नहीं सकते. कई तो फिर कर्मणा सेवा अतक होकर करते रहते हैं. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಮಕ್ಕಳೇ ಸೇವೆಯಲ್ಲಿ, ಶ್ರೀಮತದ ಪ್ರಮಾಣ ಸೇವೆಯಲ್ಲಿ ನಿಮ್ಮ ಮೂಳೆಗಳನ್ನು ಕೊಡಿ ಅಂದ್ರೆ ಸಂಪೂರ್ಣ ಸೇವೆಯಲ್ಲಿ ತತ್ಪರರಾಗಿರಿ. ಅದ್ರ ಅನುಸಾರವಾಗಿ ನಾನು ಎಲ್ಲವನ್ನ ಕೊಡ್ತಾ ಹೋಗ್ತೀನಿ. ಫಸ್ಟ್ ಕ್ಲಾಸ್ ಎಲ್ಲ ಕೊಡೋದು ಜೊತೆಗೆ ಏನು ನನ್ನ ಹೃದಯದಲ್ಲಿ ಇರ್ತೀರಾ ಬಾಬಂಗಿರುತ್ತೆ. ಈ ಮಗು ಫಸ್ಟ್ ಕ್ಲಾಸ್ ಅಂತ, ಬಟ್ ಆದ್ರೆ ಏನ್ ಮಾಡೋದು, ನಡೀತಾ ನಡೀತಾ ಕೆಲವ್ರ ತಲೆ ಮೇಲೆ ಗ್ರಹಚಾರಿ ಕೂತ್ಕೊಂಡ್ಬಿಡುತ್ತೆ, ಮಾಯಿ ಎದುರಿಸುತ್ತೆ. ಆಮೇಲೆ ಅಷ್ಟು ಜ್ಞಾನ ಅವ್ರ ಬುದ್ಧಿಯಲ್ಲಿ ಧಾರಣೆಗಳಾಗಲ್ಲ ಅಂತ ಹೇಳ್ತಾರೆ. ಇನ್ನ ಕೆಲವು ಮಕ್ಕಳು ಅಥಕ್ಕಾಗಿ ಕರ್ಮಣ ಸೇವೆಯನ್ನು ಮಾಡ್ತಿರ್ತಾರೆ. ತುಮಾರ ಕಾಮೇ ಸುಖಧಾಮ್ ಕಾ ಮಾಲಿಕ್ ಬನಾನಾ ಕಿಸ್ಕೋ ದುಃಖ ನಹೀ ದೇನಾ ಹೈ.
ज्ञान नहीं है तो फिर बहुत दुख देते हैं, फिर कितना भी समझाओ तो समझते नहीं। पहले पहले समझानी देती है आत्मा और परमात्मा की। ಅದಕ್ಕೆ ಬಾಬಾ ಹೇಳೋದು ಪರಸ್ಪರ ಸಮನ್ಸ ವಾಚ ಕರ್ಮಣ. ಸಂಬಂಧ ಸಂಪರ್ಕದಲ್ಲಿ ದುಃಖ ಯಾಕೆ ಕೊಡೋದಂದ್ರೆ, ಜ್ಞಾನ ಯಾವಾಗ ಇಲ್ಲ ಬುದ್ಧಿಯಲ್ಲಿ ಸ್ಪಷ್ಟವಾಗಿ, ಅಲ್ಲಿ ಪರಸ್ಪರ ಸಂಸ್ಕಾರಗಳ ಘರ್ಷಣೆಯ ಕಾರಣ ದುಃಖ ಕೊಡೋದು ತಗೊಳ್ಳೋದು ನಡೀತಾ ಹೋಗುತ್ತೆ. ಆಗ ಬುದ್ಧಿ ಮಾಯೆ ಪ್ರಭಾವದಲ್ಲಿ ಇರುತ್ತಲ್ಲ, ಯಾರಿಗಾದ್ರೂ ಹೇಳಿದ್ರೆ ಬಾಬಾ ಹೇಳ್ತಾರೆ ತಿಳ್ಕೊಳ್ಳಲ್ಲ ಅವರು. ಆದ್ರೂ ಮಕ್ಕಳೇ, ನೀವೆಲ್ಲರಿಗೆ ಹೇಳ್ತಾ ಹೋಗಿ ಆತ್ಮ ಪರಮಾತ್ಮ ಏನು. आत्मा में 84 जन्मों का पार्ट भरा हुआ है. जो अविनाशी पार्ट है कभी बदलने का नहीं है, ड्रामा में नूंदा हुआ है. ये निश्चय वाला कभी हिलेगा नहीं. बहुत हिल जाते हैं पिछाड़ी में, जब बम्बोर को आग लगेगा तब अचल बन जाएंगे. ನಿಶ್ಚಯದ ಚಿಹ್ನೆ ಏನು? ಏನೇ ಬರ್ಲಿ ಅವ್ರು ಅಲ್ಗಾಡೋಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಏನೇ ಪರಿಸ್ಥಿತಿ ಬಂದಾಗ ಡ್ರಾಮಾ 84 ಜನ್ಮಗಳ ಈ ವಿಚಿತ್ರ ಡ್ರಾಮಾ, ಇದರಲ್ಲಿ ಎಲ್ಲರ ಪಾರ್ಟ್ ಫಿಕ್ಸ್ ಆಗಿದೆ. ಅದರ ಅನುಸಾರ ಎಲ್ಲರೂ ಅಕ್ಯುರೇಟ್ ಮಾಡ್ತಿದ್ದಾರೆ ಅಂದ್ರೆ ನಾನು ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಅಥವಾ ಸ್ಥಿತಿ ಏರುಪೇರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಬಟ್ ನಿಶ್ಚಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ತುಂಬಾ ಜನ ಅಲ್ಗಾಡ್ಬಿಡ್ತಾರೆ. ಲಾಸ್ಟ್ ಅಲ್ಲಿ ಬೆಂಕಿ ಬಂದ್ಬಿಡುತ್ತೆ, ಅವಾಗೇನಾಗುತ್ತೆ? ಬೆಂಕಿ ಬೀಳುತ್ತೆ ಅವಾಗ ಬಾಬಾ ಹೇಳ್ತಾರೆ ಎಲ್ಲರೂ ಬಾಬಾ ಹೇಳಿದ್ದೆಲ್ಲ ಸರಿ ಅಂತೇಳಿ ಅಚಲರಾಗ್ಬಿಡ್ತಾರೆ. ಬಟ್ ಯಾರು ಬಹುಕಾಲದಿಂದ ಜ್ಞಾನ ಯೋಗ ಮಾಡಿರ್ತಾರ ಅವರು, अभी तो बहुत युक्ति से समझाना है, अच्छे अच्छे बच्चे तो सर्विस पर है. दिल पर चढ़े रहते, बहुत तीखे जाते, बहुत मेहनत करते. ಕೇಳಿ ಯಾರ್ಯಾರು ಹೃದಯದಲ್ಲಿ ಬರ್ತಾರೆ ಅಂತ. उनको सर्विस का शौक बहुत रहता, जिनमें जो गुण है वो बाबा वर्णन करते हैं. ಏನಂತಾರೆ ಬಾಬಾ? ಮಕ್ಕಳು ಒಳ್ಳೊಳ್ಳೆ ಮಕ್ಕಳು ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಯಸ್ ಆಗಿ. ಅವರು ಹೃದಯದಲ್ಲಿ ಬರ್ತಾರೆ, ಬಹಳ ತೀಕ್ಷ್ಣವಾಗಿ ಪುರುಷಾರ್ಥದಲ್ಲಿ ಮುಂದೆ ಹೋಗ್ತಾರೆ. ಯಾಕೆ? ಪುರುಷಾರ್ಥದ ಪರಿಶ್ರಮನು ತುಂಬಾ ಮಾಡ್ತಾರೆ. ಯಾಕೆಂದ್ರೆ ಯಾದ ಸೇವಾ, ಎಷ್ಟು ನೆನಪು ಅಷ್ಟು ಸೇವೆ ಮಾಡ್ತಾ ಹೋದಂಗೆ ಬಾಬಾ ಹೇಳ್ತಾರೆ. ಯಾಕೆ ಅಂದ್ರೆ ಯೋಗಯುಕ್ತರಿರೋರಿಗೆ ಅನ್ಯರ ಕಲ್ಯಾಣ ಮಾಡ್ಬೇಕನ್ನೋ ಶೋಕ್ ಅಂದ್ರೆ ಇಂಟ್ರೆಸ್ಟ್ ಇರೋದ್ರಿಂದ ಅವ್ರು ಮಾಡ್ತಾ ಹೋಗ್ತಾರೆ. ಬಾಬಾ ಹೇಳ್ತಾರೆ ಯಾವ ಮಕ್ಕಳಲ್ಲಿ ಏನ್ ಗುಣ ಇದೆ ನಾನು ವರ್ಣನೆ ಮಾಡ್ತೀನಿ. ಬಾಬಾ ಗುಣಗಳ ವರ್ಣನೆ ಮಾಡೋದನ್ನು ಏನಕ್ಕೆ? ಅನೇಕರಿಗೆ ಪ್ರೇರಣೆ ಬರ್ಲಿ, ಉತ್ಸಾಹ ಬರ್ಲಿ, ನಾನು ಮಾಡ್ಬೇಕಂತ. ಅಚ್ಚಾ, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. शुक्रिया बाबा. धारणेगे सर्विस में हड्डियां देनी है, किसी भी बात में संशय नहीं उठाना है, सबको सर्विस से सुख देना है, दुख नहीं. ಸರ್ವೀಸ್ ಅಲ್ಲಿ ಮೂಳೆಗಳನ್ನು ತುಂಬಾ ಕೊಡ್ಬೇಕಂದ್ರೆ ಅಡ್ಡಿ ಸೇವೆ. ಯಾವ ವಿಷಯದಲ್ಲಿ ಸಂಶಯ ತೆಗಿಬಾರ್ದು. ಎಲ್ಲರ ಸೇವೆ ಮಾಡಿ ಸುಖ ಕೊಡ್ಬೇಕು, ದುಃಖ ಕೊಡಂಗಿಲ್ಲ. ನಿಶ್ಚಯಕ್ಕೆ ಬಲ್ಸೆ अपनी अवस्था ಏನ್ ಹೇಳಿದ್ರ ಮೇಲೆ अचल अडोल बनानी है, जो श्रीमत मिलती है उसमें कल्याण समाया हुआ है. क्योंकि रिस्पॉन्सिबल बाप है, इसलिए फिक्र नहीं करना है. ನಿಶ್ಚಯದ ಬಲದಿಂದ ತನ್ನ
ಮೇಲೆ ಎಷ್ಟು ಹತೋಟಿ ಇರ್ಬೇಕಂದ್ರೆ ಸ್ಥಿತಿ ಅಚಲ ಅಡೋಲವಾಗಿರ್ಬೇಕು. ತಂದೆ ಏನ್ ಶ್ರೀಮತ ಕೊಡ್ತಾರೆ ಅದರಲ್ಲಿ ಕಲ್ಯಾಣ ಇದೆ. ಕಷ್ಟಪಟ್ಟಾದ್ರೂ ಪಾಲನೆ ಮಾಡ್ರಿ ಅಂತೂ ಮಾಡ್ಬೇಕು. ಯಾಕೆ ಜವಾಬ್ದಾರ ನಾನು, ಚಿಂತೆ ಮಾಡಬೇಡಿ, ನಿಮ್ಮನ್ ಪಾರ್ ನನ್ನ ಮತದ ಮೇಲೆ ಇದ್ರೆ ನಿಮ್ಮನ್ ಪಾರ್ ಮಾಡೋ ಕೆಲಸ ನಂದು ಅಂತ. ಎಷ್ಟು ದೊಡ್ಡ ಮಾತು ಹೇಳಿದ್ರಲ್ಲ, ಜವಾಬ್ದಾರ ನಾನು ಅಂತ. वरदान सहज योग को नेचर और नेचुरल बनाने वाले हर सब्जेक्ट में ಏನು परफेक्ट भवा. सहज योग को नेचर और नेचुरल बनाने वाले हर सब्जेक्ट में परफेक्ट भवा. ಸಹಜ ಯೋಗವನ್ನ ಬಾಬನ ನೆನಪು, ನ್ಯಾಚುರಲ್ ಅಂಡ್ ನೇಚರ್ ಹ್ಯಾಬಿಟ್ ಮಾಡ್ಕೊಳ್ಳೋ ಮಕ್ಕಳು ಎಲ್ಲ ಸಬ್ಜೆಕ್ಟ್ ಅಲ್ಲಿ ಪರಿಪೂರ್ಣರಾಗ್ಬಿಡ್ತಾರೆ, ಪರ್ಫೆಕ್ಟ್. जैसे बाप के बच्चे हो इसमें कोई परसेंटेज नहीं है, ऐसे निरंतर सहज योगी या योगी बनने की स्टेज में परसेंटेज खत्म हो जाना चाहिए. ಅಂದ್ರೆ ಬಾಬಾ 2 ಗಂಟೆ ಯೋಗ ಮಾಡಿದೆ, 4 ಗಂಟೆ ಯೋಗ ಮಾಡಿದೆ, ಆಮೇಲೆ ಮಾತ್ರ ಮರ್ತೋಗ್ಬಿಡ್ತು, ಹಿಂಗೆ ಹೇಳಂಗಿಲ್ಲ ಅಂತ ಹೇಳೋದು ಟೈಮ್ ಪ್ರಮಾಣ. ಹೆಂಗೆ ಈಗ ಬಾಬನ್ ಮಗು ನಾನು ಅನ್ನೋದ್ರಲ್ಲಿ ಪರ್ಸೆಂಟೇಜ್ ಇದೆಯಾ? ಬಾಬಾ ನೀನು 90% ನನ್ನ ತಂದೆ, ಇನ್ನು 10% ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ? ಇಲ್ಲಲ್ಲ. ಇನ್ನು ನೆನಪು ಮಾಡೋದ್ರಲ್ಲಿ ಏನಕ್ಕೆ 10% 50% ಅನ್ನೋದು? ಈ ಪರ್ಸೆಂಟೇಜ್ ತೆಗಿರಿ. ನ್ಯಾಚುರಲ್ ನಿರಂತರ ಯೋಗಿಯಾಗಿ नेचुरल एंड नेचर हो जाना चाहिए. जैसे कोई की विशेष नेचर होती है, उस नेचर के वश न चाहते भी चलते रहते हैं, ऐसे ये भी ನೇಚರ್ ಬನ್ ಜಾಯೆ. ಹೆಂಗೆ ನೀವು ದೇಹಾಭಿಮಾನದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಆಲಸ್ಯದ್ದು, ಕೆಲವರಿಗೆ ಕೇರ್ಲೆಸ್ಸು, ಕೆಲವರಿಗೆ ಪರಚಿಂತನೆ, ಕೆಲವರಿಗೆ ಕ್ರೋಧ, ಕೆಲವರಿಗೆ ಆಸೆಗಳು, ಇವೆಲ್ಲ ಬೇಕಾದಷ್ಟಿರುತ್ತೆ. ಮೀನ್ಸ್ ಲೋಭ. ಇದು ಎಲ್ಲ ಹೆಂಗಿರುತ್ತೋ ಹಂಗಂಗೆ ಅವ್ರು ನಡೀತಾ ಇರ್ತಾರಲ್ಲ. ಈ ಬೇಡ ಮಾಡಬಾರ್ದು ಅಂದ್ಕತ್ತಾರೆ, ಬಟ್ ಅದು ಮಾಡಿಸುತ್ತೆ. ಹಂಗೆ ಯೋಗನ ನ್ಯಾಚುರಲ್ ಅಭ್ಯಾಸ, ಹ್ಯಾಬಿಟ್ ಹಂಗ್ ಮಾಡ್ಕೊಳ್ಳಿ. ನಿಂತ್ರೆ ಕೂತ್ರೆ ಬಾಬಾದ್ ನೆನಪು ಬಿಟ್ರೆ ಬೇರೆ ಏನು ಇರ್ಕೊಡ್ದು. ಬಾಬಾ 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 ಅಷ್ಟೇ ಇರಬೇಕು. क्या करूं, कैसे योग लगाऊं, ये बातें खत्म हो जाए तो हर सब्जेक्ट में परफेक्ट बन जाएंगे. परफेक्ट अर्थात इफेक्ट और डिफेक्ट से परे. ಯೋಗ ಹೆಂಗ್ ಮಾಡೋದು, ಏನ್ ಮಾಡೋದು ಅಂತ ನೀವು ಹೇಳ್ಬೇಡಿ. ಪ್ರತಿ ಸಬ್ಜೆಕ್ಟ್ ಅಲ್ಲಿ ಪರ್ಫೆಕ್ಟ್ ಆಗ್ಬಿಡ್ತೀರ ಯೋಗ ನಿರಂತರ ಆದಾಗ. ಪರ್ಫೆಕ್ಟ್ ಅಂದ್ರೆ ಎಫೆಕ್ಟ್ ಅಂಡ್ ಡಿಫೆಕ್ಟ್ ಇಂದ, ಬೇರೆಯ ಪ್ರಭಾವಗಳಿಂದ ಮತ್ತೆ ಅದರ ಕಾರಣ ಏನು ಕಡಿಮೆಗಳು ಸಂಸ್ಕಾರಗಳಲ್ಲಿ ಉಳ್ಕೊಳ್ಳುತ್ತೆ, ಇದು ಸಮಾಪ್ತಿಯಾಗತ್ತೆ. ಅಂದ್ರೆ ಆತ್ಮ ಪಾವನ ಆದಂಗೆ ಪರ್ಫೆಕ್ಷನ್ ಕಡೆ ಹೊರಟೋಗುತ್ತಲ್ಲ. ಸ್ಲೋಗನ್ सहन करना है तो खुशी से करो, ಮಜ್ಬೂರಿ ಸೆ ನಹಿ. ಸಹನೆ ಮಾಡಬೇಕಂದ್ರೆ ಖುಷಿಯಾಗಿ ಮಾಡಿ, ಅಯ್ಯೋ ಅಂತ ಅಳ್ಕೊಂಡು ಮಾಡಬೇಡಿ. ಈಗ ತುಂಬ ಶರೀರದ ನೋವು ಬಂತು, ಹೆಚ್ಚು ಕಡಿಮೆ ಆಯಿತು, ಏರುಪೇರುಗಳಾಯಿತು, ಅವಾಗ ಅಳಬೇಡಿ ಮಕ್ಕಳೇ. ದೇಹಕ್ಕೆ ಬಂದಿದೆ, ಲೆಕ್ಕ ಮುಗಿತಾ ಇದೆ, ಮೀಟೆ ಬಾಬಾ ಅಂತ ಪ್ರೀತಿಯಿಂದ ಖುಷಿಯಿಂದ ಯೋಗದಿಂದ ಮುಗಿಸಿ ಅಂತ ಹೇಳೋದು. ಸಹನೆ ಅನ್ಸಲ್ಲ, ಅವಾಗ ನ್ಯಾಚುರಲ್ ಆಗ್ಬಿಡುತ್ತೆ. ಇಲ್ಲಾಂದರೆ ಬಾಯ್ ಬಡ್ಕೊಳ್ತಾ ಇದ್ರೆ ಲಾಭ ಇಲ್ಲ. ಮೀಟೆ ಬಚ್ಚೆ ಏನು ಯೋಗಿಗಳಂದರೆ ಮನುಷ್ಯರು ಏನು ಅಂದ್ಕೋತಾರೆ, ಇವರು ಎಲ್ಲದರಿಂದ ದೂರ ಇರೋದ್ರಿಂದ ಇವ್ರಿಗೆ ಯಾವ ದುಃಖ ರೋಗ ನೋವು ಇರಲ್ಲ ಅಂತ ತಾನೇ ಅಂದ್ಕೋತಾರೆ. ಅದು ತೋರಿಸ್ಬೇಕಾ ಬೇಡವಾ, ಅಳಬೇಕಾ? ಮೀಟೆ ಬಚ್ಚೆ ಏನು, ತಂದೆ ದೂರ ದೇಶದಿಂದ ಬಂದಿದ್ದಾರೆ ನೀವು ಮಕ್ಕಳಿಗೆ ಹೊಸ ರಾಜ್ಯ ಸ್ಥಾಪನೆ ಮಾಡೋಕ್ಕೆ. ನೀವು ಈಗ ಸ್ವರ್ಗಕ್ಕೆ ಲಾಯಕ್ ಆಗ್ತಿದ್ದೀರ ಅಂದೇ ನಾನು ಹೊಸ ಮನೆ ಕಟ್ಟಕ್ಕೆ ಬಂದಿದ್ದೀನಿ, ನನ್ನ ಮಕ್ಕಳಿಗೆಲ್ಲ ಇಡೀ ವಿಶ್ವ ಚಿನ್ನದ ಮನೆ ಆಗ್ಬಿಡುತ್ತೆ. ಎಲ್ಲಿ ನೋಡಿದ್ರಲ್ಲಿ ಚಿನ್ನ ವಜ್ರ, ಎಷ್ಟು ಖುಷಿ ಆಗಬೇಕು. ನಮ್ಮ ತಂದೆ ರಿಕ್ವೆಸ್ಟ್, ಮನೆಯಲ್ಲಿರೋವ್ರಿಗೂ ರಿಕ್ವೆಸ್ಟ್ ಏನಪ್ಪ ಅಂದರೆ, ಈಗ ಭಾಳ ಎಚ್ಚರ ಇರಿ. ನೆನ್ನೆ ನಾಗರಾಜಣ್ಣ ಹೇಳ್ತಾ ಇದ್ರು, IT ನಾಗರಾಜಣ್ಣ, ಹೂವು ತಗೊಂಡಿದ್ದು, ಹೂವು ಮಾರೋರಿಗೆ ಬಹುಶಃ ಕರೋನಾ ಇತ್ತ ಏನೋ, ಅದು ಬಂದ್ಬಿಡ್ತು. ಮೊನ್ನೆ ಶರೀರ ಬಿಟ್ಟರು ಅವ್ರ ಚಿಕ್ಕಮ್ಮ ತಾಯಿ ತಂಗಿ. ದುಡ್ಡು ತಗೋತೀರಾ, ಅಣ್ಣಂದರು ಬಿಸ್ನೆಸ್ಸಲ್ಲಿ ಹೋಗ್ತೀರಾ, ಆಚೆ ಹೋಗ್ತೀರಾ, ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ. ಭಾಳ ದಯವಿಟ್ಟು ಎಚ್ಚರ ವಹಿಸಿ. ಥರ್ಸ್ಡೇಗೆ ಯಾರೂ ಹೂ ತರಬೇಡಿ. ಇನ್ನು
ದಯವಿಟ್ಟು ಇದೊಂದು ರಿಕ್ವೆಸ್ಟು, ನೀವು ಹೂವು ತರಕ್ಕೆ ಹೋಗಿ ನೀವುಗಳು ಸೇಫಾಗಿರಿ. ವಯಸ್ಸಾಗಿರೋರು ಬರ್ತೀರಾ, ಕೋಲ್ಡು ಕೆಮ್ಮು ಕಫ ಇತ್ತಂದರೆ 4-5 ದಿವಸ ಕ್ಲಾಸಿಗೆ ಬರಬೇಡಿ, ಔಷಧಿ ತಗೊಳ್ಳಿ. ಇದೆಲ್ಲ ಬಾಬಾನೂ ನೋಡ್ತಾರೆ ನಿಮ್ಮ ಪರಿಸ್ಥಿತಿಗಳನ್ನು. ಇದು ಅಂಧಶ್ರದ್ಧೆ ಪ್ರಶ್ನೆ ಇಲ್ಲ, ಪರಿಸ್ಥಿತಿ ಅನುಸಾರ ಎಚ್ಚರಿಕೆ. ಸಂಘಟನೆಯಲ್ಲಿ ಬರ್ತೀರಾ, ನೀವು ಒಬ್ಬರದೊಬ್ಬರು ಸೇಫ್ಟಿ ಇಡಬೇಕು. ನಿಮ್ಮದೆಲ್ಲ ವಯಸ್ಸುಗಳಾಗಿದೆ, ಪ್ಲೀಸ್ ಇದೊಂದು ಸಹಯೋಗ ಕೊಡಬೇಕು, ಸರಿನಾ? ಇದು ರಿಕ್ವೆಸ್ಟು. ಮನೆಯಲ್ಲಿರೋರು ಅಷ್ಟೇ, ಇಮಿಡಿಯೇಟ್ ಕೋಲ್ಡು ಕಾಫ್ ಅಂತ ದಯವಿಟ್ಟು ಇದು ಮಾಡಬೇಡಿ. ಸಿಮ್ಟಮ್ ಇಲ್ಲ. ಈಗ ನಾನು ಹೇಳ್ತಿದ್ದೀನಲ್ಲ, ಈ 2-3 ಕೇಸು ಸೆಂಟ್ರಲ್ಲಿ ಬಾಬೂರ್ ಮಕ್ಕಳು ಆಂಧ್ರದಲ್ಲಿ, ಅವರಿಗೆ ಸಿಮ್ಟಮ್ಸೇ ಇಲ್ಲ, ಬಟ್ ಫುಲ್ ಕರೋನಾ, ಕಂಪ್ಲೀಟ್ ಪಲ್ಸ್ ಡಮ್ 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 ಅಂತ ಕೆಳಗಡೆ ಹೊಟ್ಟೋಯ್ತು, ನೆಗೆಟಿವ್ ಬಂತು. ಡಾಕ್ಟ್ರ್ ಹೇಳಿದ್ರು ಇಲ್ಲ ಇದೆಲ್ಲ ಕೋವಿಡ್ ಸಿಮ್ಟಮ್ಸ್, ಇಮಿಡಿಯೇಟ್ ಕರ್ಕೊಂಡು ಹೋಗ್ರಿ ಹೈದ್ರಾಬಾದ್. ಅಲ್ಲಿ ಅವ್ರ ಸಿಸ್ಟ್ರು ಹೋದ್ರು, ಅವ್ರಿಗೂ ಬಂತು. ಹೆಂಗೆ ಏರುಪೇರುಗಳಾಗ್ತಿದೆ. ಆ್ಯಂಡ್ ಈಗ ಡಾಕ್ಟರ್ಸ್ ಹೇಳ್ತಿದ್ದಾರೆ ಇದು ಟೂ ಮಚ್ ಇನ್ಫೆಕ್ಷನ್. 70 ಮೊದಲಿಗಿಂತ 70% ಇನ್ಫೆಕ್ಷಿಯಸ್ ಅಂಟು ರೋಗ. ಆ್ಯಂಡ್ ಇದು ಸೀದಾ ಮೃತ್ಯು, ಜಾಸ್ತಿ ಮರಣಗಳಾಗ್ತಿದೆ ಈಗ. ಎಲ್ಲಿ ನ್ಯೂಸ್ ನಾನು ಕೇಳ್ತಿದ್ದೀನಿ ಅಲ್ಲಿ ಅಂದರೆ ರಿಕವರಿಗೆ ಟೈಮ್ ಇಲ್ಲ, ಸೀದಾ ಹೋಗುತ್ತೆ, ಪಲ್ಸ್ ಕಡಿಮೆ ಆಗುತ್ತೆ, ಓಂ ಶಾಂತಿ 2 ದಿನದಲ್ಲಿ. ಅದಕ್ಕೆ ನೀವು ಎಲ್ಲರೂ ದಯವಿಟ್ಟು ಎಷ್ಟು ಎಚ್ಚರ ವಹಿಸ್ತೀರ. ಕ್ಲಾಸಿಗೆ ಬರುವಾಗ ಎಲ್ಲರೂ ಕಾಟನ್ ಮಾಸ್ಕ್ ಹಾಕ್ಕೋಬೇಡಿ. ಕೆಳಗಡೆ ನಾಗರಾಜಣ್ಣನ ಕೇಳ್ರಿ, ಅಥವಾ ನಿಮಗೆಲ್ಲರಿಗೆ ಗೊತ್ತಾಗಿಲ್ಲ ಅಂದರೆ ನೀವೆಲ್ಲರೂ ಹೇಳಿ ಅಣ್ಣ ನಮಗೆ ತಂದಿಡಿ ಅಂತ. ಕ್ಲಾಸಿಗೆ ಬರುವಾಗ N95 ಮಾಸ್ಕ್ ಹಾಕ್ಕೊಂಡು ಬನ್ನಿ ಕಂಪಲ್ಸರಿ. ಯಾಕೆ ನೀವು ದಾರಿಯಲ್ಲಿ ಬರ್ತೀರ ನಡ್ಕೊಂಡೆ, ಯಾರಾದರೂ ಕೆಮ್ಕೊಂಡು ಹೋಗಿರ್ತಾರಪ್ಪ ಪಾಸಿಟಿವ್ ಇರೋರು, ನಿಮಗೆ ಬಂದ್ಬಿಡುತ್ತೋ ಇಲ್ವೋ? ಯಾಕೆಂದರೆ 70% ತೀಕ್ಷಣ ಅಂದರೆ ಅದು ಅಷ್ಟು ಟೈಮ್ ಇರುತ್ತೆ ವಾಯುಮಂಡಲದಲ್ಲಿ, ಅದು ಅಷ್ಟು ಸ್ಪೀಡಾಗಿ ಟ್ರಾವೆಲ್ ಮಾಡುತ್ತೆ. ದಯವಿಟ್ಟು ಎಚ್ಚರ. ಇದೆಲ್ಲ ನೀವು ತುಂಬ ಬಾಬಾ ಇದ್ದಾರೆ ಇದರಲ್ಲಿ ಅಂಧಶ್ರದ್ಧೆ ಮಾತ್ರ ಮಾಡಬೇಡ್ರಿ. ಅದನ್ನು N95ನ ಚೆನ್ನಾಗಿ ಹಿಂಗೆಲ್ಲ ಮಾಡಬೇಡ್ರಿ. ಸ್ವಲ್ಪ 5 ಡೇಸ್ ಹಾಕ್ಕೋಬೋದು ನೀವು. ಕ್ಲಾಸಿಂದ ಹೋಗಿ ತೆಗೆದಿಟ್ಕೊಳ್ರಿ, ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಳ್ಳಿ. ಮನೆಯಲ್ಲಿ ಈ ಮಾಸ್ಕ್ಗಳು ಹಾಕ್ಕೊಳ್ಳಿ, ಮನೆಯಲ್ಲೂ ನೀವು ಮಾಸ್ಕ್ಗಳು ಹಾಕ್ಕೊಳ್ಳಿ. ಯಾಕೆಂದರೆ ನಿಮ್ಮ ಮಕ್ಕಳು ಅಲ್ಲಿ ಇಲ್ಲಿ ಹೋಗ್ತಾರೆ ಬರ್ತಾರೆ, ಆ ಥರ ನೀವು ಉದಾಸೀನ ಮಾಡಬೇಡಿ. ಮತ್ತು ಯಾರು ಎಲ್ಲಿ ಏನು ಮುಟ್ತಿರೋ ತಕ್ಷಣ ಸ್ಯಾನಿಟೈಸ್ ಮಾಡಿ, ಇಲ್ಲ ಸೋಪಲ್ಲಿ ಕೈ ತೊಳಿರಿ. ನಮಗೇನಾಗಲ್ಲ, ಇದೆಲ್ಲ ಕತೆ ಬೇಡ. ಬರೀ ದುಡ್ಡು ಮುಟ್ಟಿ ಪ್ರಾಣ ಕಳ್ಕೊಂಡಿರೋರು ಲಿಸ್ಟ್ ಕೊಡ್ತೀನಿ ಬೇಕಂದರೆ. ಅಂಗಡಿಗಳಲ್ಲಿ ಬೇರೆಯವ್ರದ್ದು ಬಂದ್ಬಿಡ್ತು. ಆ್ಯಂಡ್ ಕೆಲವರೆಲ್ಲ ಏನು ಕರೋನಾ ಇದ್ದರೂ ನನಗೇನು ಇಲ್ಲ ಅಂತಾರೆ. ಅದು ಎಷ್ಟು ವಿಚಿತ್ರ. ಯಾಕೆಂದರೆ ಎಲ್ಲರೂ ಏನು ಅಂದ್ಕೊಂಬಿಡ್ತಾರೋ ಅಂತ. ಈ ಥರ ಎಲ್ಲ ಮಾಡಬೇಡಿ. ಕೋಲ್ಡ್ ಕಾಫ್ ಕಫ ಇಮ್ಮಿಡಿಯೇಟ್ ಕ್ಲಾಸಿಗೆ ಬರಬೇಡಿ. ನೀವು ಉದಾಸೀನ ಮಾಡಬೇಡಿ ಯಾವ ವಿಷಯದಲ್ಲಿನೂ. ಆ್ಯಂಡ್ ಮಸ್ಟು ಡಾಕ್ಟ್ರ್ ಹತ್ರ ಹೋಗಿ ಔಷಧಿ ತೊಗೋಬೇಕು ನೀವೆಲ್ಲ. ನಿಮ್ಮ ಆರೋಗ್ಯ, ನಿಮ್ಮ ಇದನ್ನು ನೋಡ್ಕೋಬೇಕು ನೀವಲ್ವಾ. ಯಾಕೆಂದರೆ ಇದು ಪ್ರಾಣಕ್ಕೆ ಬಂದ್ಬಿಟ್ಟಿದೆ. ಆ್ಯಂಡ್ ವ್ಯಾಕ್ಸಿನ್ ಎಲ್ಲರೂ ಈಗ ಹಾಕಿಸ್ಕೊಳ್ಬೋದು. ಡಾಕ್ಟರ್ ಪ್ರಕಾಶ್ ಅಣ್ಣನ ಈಗ ನರ್ಸಿಂಗ್ ಹೋಮಲ್ಲಿನೂ ಹಾಕ್ತಿದ್ದಾರಂತೆ. ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಲ್ಲ ಅಂದ್ರೆ ಅಲ್ಲೋಗಿ ಹಾಕಿಸ್ಕೊಳ್ಳಿ, ಬಟ್ ಹಾಕಿಸ್ಕೊಳ್ರಲ್ಲ ಎಲ್ಲ. ರಿಸ್ಕಲ್ಲಿ ಬರಬೇಡಿ. ಆ್ಯಂಡ್ ಎಲ್ಲ ಕಡೆ ನೀವು ಓಡಾಡ್ತಾ ಇರಬೇಡ್ರಿ ಕೂತ್ಕೊಂಡು. ವಯಸ್ಸಾಗಿರೋರೆಲ್ಲ ಆಚೆ ಕಡೆ ಕೂತ್ಕೊಂಡು ತಪಸ್ಸು ಮಾಡಿ. ಇವತ್ತು ಹೇಳಿಲ್ಲ ಬಾಬಾ, ನಿರಂತರ ಯೋಗದ ಪ್ರಾಕ್ಟೀಸ್ ಮಾಡಿ, ಮನೆಯಲ್ಲೇ ವಾಕ್ ಮಾಡ್ಕೊಳ್ರಿ. ಆಚೆ ಪಾರ್ಕು, ಈ ಕತೆ ಪಾರ್ಕ್ ಬಿಲ್ಕುಲ್ ಕ್ಯಾನ್ಸಲ್. ಕೇಳಿಸ್ತಿದ್ಯಾ ಮನೆಯಲ್ಲಿರೋರು? ಎಲ್ಲಿನೂ ಆಚೆ ಹೋಗಬೇಡಿ. ನಿಮ್ಮ ಮನೆ ಟೆರೆಸಲ್ಲಿ ವಾಕ್ ಮಾಡ್ಕೊಳ್ಳಿ, ಮನೆ ಒಳಗಡೆ 50 ಸಾರಿ ವಾಕ್ ಮಾಡಿ, 100 ಸಾರಿ ಮಾಡ್ಕೊಳ್ಳಿ, ಏನಾದರೂ ಮಾಡಿ. ಬಟ್ ಆದರೆ ದಯವಿಟ್ಟು ಈ ಎಚ್ಚರಿಕೆ ನೀವೆಲ್ಲರೂ ಇಟ್ಕೋಬೇಕು. ಆಚೆ ಕಡೆ ಹೋಗಿ ಬರೋ ಅಣ್ಣಂದರು ಕಂಪಲ್ಸರಿ N95 ಮಾಸ್ಕಲ್ಲೇ ಓಡಾಡಿ. ಮನೆಗೆ ಬಂದ ತಕ್ಷಣ ನೀವು ಹಾಕಿರೋ ಡ್ರೆಸ್ ತೆಗೆದು ಸ್ನಾನ ಮಾಡಿ, ಆಮೇಲೆ ನಿಮ್ಮ ದೊಡ್ಡವ್ರ ಹತ್ರ, ತಂದೆ ತಾಯಿಗಳ ಹತ್ರ ಮಾತಾಡಿ. ಅಣ್ಣಂದರು ಅಷ್ಟೇ, ಬಿಸ್ನೆಸ್ಗೆ ಹೋಗ್ತಿರೋ ಎಲ್ಲಿ ಹೋಗ್ತಿರೋ, ನೀವು ಬಂದ್ಬಿಟ್ಟು ಹಾಗೆ ಸೀದಾ ಮನೆ ಒಳಗೆ ಹೋಗಿ ಊಟ ತಿಂಡಿ ತಿನ್ನಬೇಡಿ. ಬೇರೆಯವ್ರದ್ದು ಗಮನ ಇಟ್ಕೊಳ್ಳಿ. ಮನೆಯಲ್ಲಿ ಹೆಂಗೆ ಬೇಕೋ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ.
ವಯಸ್ಸಾಗಿರೋರ್ದು ಗಮನ 100% ಎಕ್ಸ್ಟ್ರಾ ಇಟ್ಕೋಬೇಕು. 100% ಏನು ಜಾಸ್ತಿನೇ ಇಟ್ಕೋಬೇಕು. ಯಾಕೆಂದರೆ ಇಟ್ ಈಸ್ ಸೋ ಬ್ಯಾಡ್, ಇನ್ಫೆಕ್ಷಿಯಸ್ ಆಗಿದೆ ಇದು ಅನ್ನೋದು ಎಲ್ಲ. ಈಗ ಇದೇ ಥರ ಇದ್ದರೆ ಭಾರತದ ಪಾಪ್ಯುಲೇಷನ್ ತುಂಬ ಹೋಗುತ್ತೆ ಅಂತಿದ್ದಾರೆ. ಮೊನ್ನೆ ಏಮ್ಸ್ ಡೈರೆಕ್ಟರ್ ಡೆಲ್ಲಿ ಇಷ್ಟು ಕೇರ್ಲೆಸ್ಸು. ಸಮಾಚಾರನೂ ಹಂಗೆ ಕೇಳ್ತಿದ್ದೀವಿ, BKS ಪರಿವಾರದಲ್ಲೇ ಕೇಳ್ತಿದ್ದೀನಿ ನಾನು ಏನೇನು ಅನಾಹುತಗಳಾಗ್ತಿದೆ ಅಂತ. ದಯವಿಟ್ಟು ಪ್ಲೀಸ್ ಇದರಲ್ಲಿ ನೀವು ಹುಡುಗಾಟಿಕೆ ಮಾತ್ರ ಮಾಡೋಂಗಿಲ್ಲ, ಸರಿನಾ? ನಿಮಗೆ N95 ಎಲ್ಲೋಗಿ ತಗೊಳ್ಳೋದು ಗೊತ್ತಿಲ್ಲ ಅಂದರೆ ಹೇಳಿ. ಅದು ಬರೀ 25 ರೂಪಾಯಿ ಅಷ್ಟೇ. ಗೌರ್ಮೆಂಟ್ ಶಾಪಲ್ಲಿ ಸಸ್ತಾ ಸಿಗ್ತಿದೆಯಂತೆ. ಅಯ್ಯೋ 100 ರೂಪಾಯಿ ಅದಕ್ಕೆ ಯಾಕೆ ಖರ್ಚು ಮಾಡೋದು, ಕಂಜೂಸ್ ಬೇಡ, 25 ರೂಪಾಯಿಗೆ ಸಿಗುತ್ತೆ. ಅವ್ರಿಗೆ ಹೇಳೋದ್ರೆ ಅವ್ರು ತಂದಿಡ್ತಾರೆ, ಈಸ್ಕೊಳ್ರಿ. ಓಂ ಶಾಂತಿ. ಬಟ್ ಮಸ್ಟ್ ನೀವೆಲ್ಲ ಆ ಮಾಸ್ಕ್ ಹಾಕ್ಕೊಂಡು ಬನ್ನಿ, ಯಾಕೆ ದಾರಿಯಲ್ಲಿ ಬರ್ತೀರ. ಹಾಂ, ಮತ್ತು ಬರೆದ್ರ ಎಲ್ರೂ ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಸರ್ವಶಕ್ತಿವಾನ್ ಬರೆದಿದ್ದೀರಾ ಅಥವಾ ಇಲ್ವಾ? ಇವತ್ತು ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ. ಎರಡನೇ ಏನೋ ಇವತ್ತಿನ ಸಮಾನ, ಇವತ್ತು ನಾಳೆಯ ಸಮಾನ ನಾನು ಸ್ವದರ್ಶನ ಚಕ್ರಧಾರಿ. ಚಕ್ರವರ್ತಿ ಮಹಾರಾಜ ಅನ್ನೋದು ಗಮನದಲ್ಲಿರಲಿ. ಬಟ್ ಬರೀರಿ, ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೀನಿ, ನಾನು ಸ್ವದರ್ಶನ ಚಕ್ರಧಾರಿ ಆತ್ಮನಾಗಿದ್ದೀನಿ. ಇಡೀ ದಿನ ಸ್ವದರ್ಶನ ಬುದ್ಧಿಲಿ ತಿರುಗ್ತಾ ಇರಬೇಕು ಸ್ವಚಿಂತಕನಾಗಿ, ಸರಿನಾ? ಯಾರಿಗೆ ಪುಸ್ತಕ ಬೇಕು ಕೆಳಗಡೆ ತೊಗೊಂಡೋಗ್ಬೇಕು, ತಗೊಂಡು ಆಮೇಲೆ ಪೂರ ಬುಕ್ ಬರೆದ ಮೇಲೆ ನನಗೆ ಇಲ್ಲಿ ತಂದು ಕೊಡ್ಬೇಕು ಸೆಂಟ್ರಿಗೆ, ಸರಿನಾ? ತಂದು ಕೆಳಗಡೆನೇ ಇಡಿ. ಆ ನಾಗರಾಜಣ್ಣಂಗೆ ಹೇಳಿದ್ರೆ ಸಾಕು. ಎಲ್ಲ ಬುಕ್ಸನ್ನು ಒಂದು ಕಡೆ ಅದರದ್ದು ಪ್ರಭಾವ ಏನು ಅದು ನೋಡಿ ಎಷ್ಟು ನಿಮಗೆ ಲಾಭಗಳಾಗ್ತಿದೆ ಅದನ್ನು ಹೇಳಬೇಕು ಅನುಭವನ. ಏನೋ ಬರೆದ್ಬಿಟ್ಟೆ ಕಣ್ಣು ಮುಚ್ಕೊಂಡು ಅನ್ನಂಗಿಲ್ಲ, ಸರಿನಾ? ಓಂ ಶಾಂತಿ.